ನಾನು ಶೇರ್ ಮಾರ್ಕೆಟ್ ಬಗ್ಗೆ ಹೇಳೋಣ ಅಂತಿದ್ದೆ. ಅದು ಈಕ್ವಿಟಿ ಅಂತ ಏನಿದೆ, ಆ ಈಕ್ವಿಟಿ ಭಾಗದಲ್ಲಿ ಬರುವಂಥದ್ದು. ಆ ಈಕ್ವಿಟಿ ಅಂಶ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ಒಂದು ಆದಾಯ ಅಸೆಟ್ ಕ್ಲಾಸ್ ಅಂತ ಏನಿದೆ, ಅದು ಯಾವ ರೀತಿ ವಿಂಗಡಣೆ ಮಾಡ್ಕೊಬೇಕು, ಯಾವ ರೀತಿ ನಾವು ಒಂದು ಎಷ್ಟು ಭಾಗ ಕೊಡಬೇಕು, ಎಷ್ಟು ನಮ್ದು ಏನಂತಾರೆ ಒಂದು ರಿಸ್ಕ್ ತಗೊಳ್ಳೋವಂಥದ್ದು, ಯಾವ ರೀತಿ ಎಷ್ಟೆಷ್ಟು ಹೂಡಿಕೆ ಮಾಡಬೇಕು ಅಂತ ತಿಳ್ಕೊಂಡಿರ್ಬೇಕು ಮುಖ್ಯವಾಗಿ. ಇಲ್ಲಿ ಕ್ಯಾಶ್ ಅಂತ ನಗದು ಅಂತ ಏನಿದೆ, ಜನರು ಏನು ಮಾಡ್ತಾರೆ, ಒಂದು ತಿಂಗಳ ಸಂಬಳ ಅಂತ ಇಟ್ಕೊಳ್ಳೋಣ, ಒಂದು 50,000 ದುಡಿತಾ ಇದ್ದಾನೆ. 50,000 ದುಡಿತಾ ಇರೋದ್ರಲ್ಲಿ 50,000ದಲ್ಲಿ ಅವನ ಲಯಬಿಲಿಟೀಸ್ ಅಥವಾ ಒಂದು ಏನಿದೆ, ಒಂದು ಸಾಲ ಇರ್ಬೋದು ಅಥವಾ ರಿಸ್ಕ್, ಒಂದೇನೋ ಒಂದು ಖರ್ಚು ವೆಚ್ಚಗಳು, ಅದು ಎಷ್ಟಿದೆ ಅಂತ ಅವನಿಗೆ ಗೊತ್ತಿರ್ಬೇಕು ಮುಖ್ಯವಾಗಿ. ಉದಾಹರಣೆಗೆ ಈ ತಿಂಗಳ 50,000 ಸಂಬಳದಲ್ಲಿ ಒಂದೇನೋ ಮದುವೆಗೆ ಹೋಗ್ಬೇಕು, ಈ ತಿಂಗಳ ಒಂದು 1,000 ರೂಪಾಯಿನೋ ನಾನು ಅವ್ರಿಗೆ ಉಡುಗೊರೆ ಕೊಡಬೇಕು, ಈ ರೀತಿಯಾಗಿ ಇದ್ದಾಗ ಸೊ 49,000 ಅಷ್ಟೇ ನಾನು ವ್ಯವಸ್ಥೆ ಇರೋದು ನನ್ನ ಹತ್ರ. ಇನ್ನು 49,000 ಮಿಕ್ಕಿದೇನೋ ತಿಂಗಳ ಖರ್ಚು ಒಂದು 15,000 ಖರ್ಚು, 49 - 15. ಈ ರೀತಿ ಒಂದು ಏನೇನು ಖರ್ಚು ವೆಚ್ಚಗಳಿದೆ ಅವನ್ ಮುಂಚೆನೆ ಒಂದು ಬಜೆಟ್ ಅನ್ನೋದಕ್ಕಿಂತ ಪ್ಲಾನಿಂಗ್ ಏನಿದೆ ಅದನ್ನ ಒಂದು ಮೂಲವಾಗಿ ಮಾಡ್ಕೊಂಡಿರ್ಬೇಕು. ಕೊನೆಯಲ್ಲಿ ಏನು ಉಳಿಯುತ್ತೆ ಅಂತ ತಿಳ್ಕೊಳೋದು ಫಸ್ಟ್. ಕ್ಯಾಶ್ ನಗದು ಭಾಗದಲ್ಲಿ ನೀವು ಕ್ಯಾಶ್ ಮೂಲವಾಗಿ ಏನೋ ಡೈರೆಕ್ಟ್ ನೀವು ಹಣ ಏನು ಕೊಡ್ತೀರಾ, ಕರೆನ್ಸಿ ನೋಟ್, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಈ ರೀತಿ, ಅದು ಕೂಡ ಒಂದು ಕ್ಯಾಶ್ ರೂಪ. ಅಥವಾ ನಿಮ್ಮ ಮೊಬೈಲ್ ಇವಾಗ ಏನಿದೆ, ಪೇಟಿಎಂ, ಗೂಗಲ್ ಪೇ, ಈ ರೀತಿಯಾಗಿ ಒಂದು ಬೇರೆ ಬೇರೆ ರೂಪದಲ್ಲೆಲ್ಲ ಬಂದಿದೆ, ಅದು ಸಹ ಒಂದು ನಗದು ರೂಪ. ಅಥವಾ ಒಂದು ಕೈ ಸಾಲ ಕೊಡುವಂಥದ್ದು, ಅದು ಕೂಡ ಒಂದು ನಗದು ರೂಪದ ಒಂದು ಆಸ್ತಿ. ಸೊ ಒಂದು ನೀವು 50,000 ದುಡ್ದ್ರಲ್ಲಿ ಖರ್ಚು ವೆಚ್ಚ ಇದೆಲ್ಲ ಕಳ್ಕೊಬೇಕು ಫಸ್ಟ್. ಸೊ ಈ ಖರ್ಚು ವೆಚ್ಚ ಕಳ್ಕೊಂಡಿದ್ದನ್ನ ಮಿಕ್ಕಿದ ಭಾಗ ಎಲ್ಲೆಲ್ಲಿ ಹಾಕೋಬಹುದು ಅಂತ, ಆಮೇಲೆ ಎಲ್ಲೆಲ್ಲಿ ಹಾಕ್ತೀರಾ ಅಂತ ನೀವು ನಿಗದಿ ಮಾಡಬೇಕು. ಕ್ಯಾಶ್ ಆಬ್ವಿಯಸ್ಲಿ ಏನಿದೆ ಅದು ನಿಮ್ದು ಸೇವಿಂಗ್ ಅಲ್ವೇ ಅಲ್ಲ, ಅದು ಆ ಭಾಗದ್ದು ಒಂದು ರೀತಿ ಲಯಬಿಲಿಟೀಸೇ ಅದು. ಇವನ್ ಕ್ಯಾಶ್ ಕೂಡ ಒಂದು ಏನ್ ನೋಟ್ ಮೇಲೆ ಬರ್ದಿರ್ತಾರೆ, ನೀವು ನೋಡಿರ್ಬೋದು, ಇದು ಒಂದು ಟೆಂಡರ್ ಅಂತ. ಅದಕ್ಕೆ ಮೂಲವಾಗಿ ಒಂದು ವ್ಯಾಲ್ಯೂ ಅಂತ ಏನಿಲ್ಲ, ಮೌಲ್ಯ ಯಾವಾಗ ಬರುತ್ತೆ ಅಂತಿದ್ರೆ ಅದಕ್ಕೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ಸಪೋಸ್ ನಾನು ಒಂದು ಕಿತ್ಲೆ ಹಣ್ಣು ತಗೊಳ್ತೀನಿ, ಒಂದೇ ಭಾಗಕ್ಕೆ ಹೋಗಿರ್ತೀನಿ, ಏರಿಯಾ ಅಥವಾ ಒಂದು ಜಿಲ್ಲೆಗೆ ಹೋಗ್ತೀನಿ, ಅಲ್ಲಿ ಕಿತ್ಲೆ ಹಣ್ಣಿನ ಬೆಲೆ 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ಅದೇ ನೀವು ಬೆಂಗಳೂರಿಗೆ ಬಂದ್ರೆ 120 ರೂಪಾಯಿ ಆಗಿರತ್ತ. ಸೊ ಮೌಲ್ಯ ಕಡಿಮೆ ಆಯ್ತಾ ಅಥವಾ ನೀವು ಶಾರ್ಟ್ ಆಗಿದ್ದೀರಾ ಅಲ್ಲಿ ಆಕ್ಚುಲ್ ಆಗಿ? ಸೊ ಮೌಲ್ಯ ಕಿತ್ಲೆನೆ 1 kg ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಆಪಲ್ 100 ರೂಪಾಯಿ ಅಂತ ಇಟ್ಕೊಂಡಾಗ ಆಪಲ್ ಅಂತ ಇನ್ನೂ ಜಾಸ್ತಿ ಇದೆ ರೇಟ್ ಇವಾಗ. ಒಂದು ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದ್ದು. ಸೊ ಮೌಲ್ಯಗಳು ವೇರಿ ಆಗ್ತಾ ಇರುತ್ತೆ. ಸೊ ಇವತ್ತಿಂದು ಮೌಲ್ಯ ಹಣದುಬ್ಬರ ಅಂತೆಲ್ಲ ಹೇಳ್ತಾ ಇರ್ತಾರೆ, ಕೇಳಿರ್ತೀರಾ. ಇವತ್ತಿನ 100 ರೂಪಾಯಿ ಇನ್ಫ್ಲೇಷನ್, ಹಣದುಬ್ಬರ ಜಾಸ್ತಿ ಆದಂಗೆ ನಾಳೆ ದಿವಸ ಅದು ಕಡಿಮೆ ಆಗುತ್ತೆ, ವ್ಯಾಲ್ಯೂ ಅಪಮೌಲ್ಯ ಆಗುತ್ತೆ ಅದು. ನೀವು ಅದಕ್ಕೆ ಆ ಕ್ಯಾಶನ್ನು ಹೇಗೆ ಬಳಸ್ಬೇಕು, ಎಲ್ಲಿ ಬಳಸ್ಬೇಕು, ಯಾವ ರೀತಿ ಬಳಸ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಸೊ ನನಗೆ ಅರ್ಜೆಂಟ್ಗೆ ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಬೇಕು ಅಂತ ಒಂದು ಮನೆಯಲ್ಲೇ ಒಂದು 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ಇಟ್ಕೊಂಡಿರ್ತಾರೆ, ಸುಮ್ಮನೆ ಇಡ್ತಾ ಇರ್ತಾರೆ. ಯೂಶಲಿ ಸಣ್ಣ ಪುಟ್ಟದವ್ರ ಮನೇಲಿ ಅಷ್ಟೆಲ್ಲ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಈ ರೀತಿಯಾಗಿ ನೋಡ್ತಾ ಇದ್ದಾಗ ಅದು ಆ 2 ಲಕ್ಷ ವ್ಯಾಲ್ಯೂ ಕಳ್ಕೊಂಡ್ಬಿಡುತ್ತೆ. ಅನ್ನೆಸರಿ ಮನೆಯಲ್ಲೇ ಇಟ್ಕೊಳೋದು ದುಡ್ಡೇನಿದೆ ಅದಕ್ಕೆ ಮೌಲ್ಯನೇ ಇಲ್ಲ ಆಕ್ಚುಲಿ. ಯಾವತ್ತು ಮಾರ್ಕೆಟ್ ಅಲ್ಲಿ ಅದು ಫ್ಲೋ ಆಗ್ತಾ ಇರಬೇಕು, ಅಥವಾ ಒಂದು ಖರೀದಿ ಆಗ್ಬೇಕು, ಅಥವಾ ಒಂದು ರಿಯಲ್ ಎಸ್ಟೇಟ್ ಆಸ್ತಿ ಮಾಡುವಂಥದ್ದು ಬೇರೆ ಬೇರೆ ರೂಪ ಆಗ್ಬೇಕು. ನಗದು ರೂಪದ್ದು ಯಾವತ್ತೇನಿದೆ ಅದಕ್ಕೆ ಬೆಲೆನೇ ಇಲ್ಲ ಆಕ್ಚುಲ್ ಆಗಿ. ಇದು ಒಂದು ವಿಷಯ ಗೊತ್ತಿರ್ಬೇಕು ನಿಮ್ಗೆ. ಬೆಲೆ ಇಲ್ಲ ಅಂತಲ್ಲ, ಕಂಪ್ಲೀಟ್ ಆಗಿ ಒಂದು ಮೌಲ್ಯಗಳು ಭಾರಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಟೂತ್ ಪೇಸ್ಟ್ ಅಂತ ತಗೊಂಡಿರ್ತೀರಾ, ಅದೊಂದು ಅಡ್ವಾಂಟೇಜ್ ನೋಡ್ಕೊಳ್ಳಿ ನೀವು. ಇದೊಂದು ಆಕ್ಚುಲಿ ನೀವು ಭರತ್ ಚಂದ್ರ ಅಂತ ಅವ್ರದೆಲ್ಲ ವಿಡಿಯೋಸ್ ನೋಡಿದ್ರೆ ಅವ್ರು ಯಾವಾಗ್ಲೂ ಇಂಥದ್ದೆಲ್ಲ ಹೇಳಿರ್ತಾರೆ. ಇನ್ಫ್ಲೇಷನ್ ಅಥವಾ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿ ಸಹ ಹೇಳಿರ್ತಾರೆ ಇನ್ಫ್ಲೇಷನ್ ಹೇಗೆ ಬೀಟ್ ಮಾಡಬೇಕು ಅಂತ. ನಿಮ್ಮ ಹತ್ರ ಹೆಚ್ಚು ದುಡ್ಡಿದ್ರೆ ಒಂದು ಹಣದುಬ್ಬರನ
ಕಡಿಮೆ ಮಾಡಲಿಕ್ಕೆ ಈ ಸೋಪು, ಟೂತ್ಪೇಸ್ಟು ಅಂಥದ್ದೆಲ್ಲ ಖರೀದಿ ಮಾಡಿ. ಯಾಕಂದರೆ ಇವತ್ತು 100 ರೂಪಾಯಿ ಇದ್ದರೆ ಅದು ನಾಳೆ 2 ತಿಂಗಳು ಬಿಟ್ಟರೆ ಅದು 105 ರೂಪಾಯಿ ಆಗಿರುತ್ತೆ. 5 ರೂಪಾಯಿ ನಿಮ್ಗೆ ಲಾಭನೇ. ಈ ರೀತಿ ಒಂದು ಮಾಡೋದು ಒಂದು ಕಲೆ. ಅದೆಲ್ಲ ನಿಮಗೆ ಬರಬೇಕು ಫಸ್ಟ್. ಕ್ಯಾಶ್ ಭಾಗ ನಾನು ಹೆಚ್ಚು ತಲೆ ಕೆಡಿಸ್ಕೊಳಲ್ಲ. ಅದು ಹೇಗೋ ಒಂದು ಪೋಲ್ ಆಗುತ್ತೆ, ಏನೋ ಒಂದು ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಫಿಕ್ಸೆಡ್ ಇನ್ಕಮ್, ನಿಗದಿತ ಆದಾಯ ಭಾಗ ನೋಡೋಣ. ನಿಗದಿತ ಆದಾಯ ಅಂದರೆ ಏನೇನಪ್ಪ? ನೀವು PPF, PF, EPF ಏನೇನು ಮಾಡಿರ್ತೀರೋ ಅದೊಂದಿಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ. 8 to 7.6 to 8.4 ರೇಂಜ್ ಏನೋ ಒಂದಿದೆ. ಸುಕನ್ಯಾ ಸಮೃದ್ಧಿ ಫಿಕ್ಸೆಡ್ ಡೆಪಾಸಿಟ್ ಏನೇ ಒಂದು ಮಾಡೋವಂಥದ್ದು 7%, 7.25%. ಇನ್ನು ಒಂದು ಪ್ರೈವೇಟ್ ಬ್ಯಾಂಕ್ಗೆ ಹೋದರೆ 8% ಕೊಡೋರಿದ್ದಾರೆ. ಸೀನಿಯರ್ ಸಿಟಿಸನ್ ಅಂದರೆ 8.5% ಕೊಡ್ಬೋದು. ಇದು ಒಂದು ಫಿಕ್ಸೆಡ್ ಇನ್ಕಮ್ ಭಾಗ. ಸೊ ಅತಿಯಾಗಿ ಇಲ್ಲೂ ಸಹ ಹೂಡಿಕೆ ಮಾಡಬಾರ್ದು. ಒಂದು 10,000 ಸೇವಿಂಗ್ಸ್ ಮಾಡಿದ್ದೀರಾ ಅಂದರೆ ನಾನು 10,000 ಪೂರ್ತಿ ಇಲ್ಲಿಗೆ ಹಾಕ್ತೀನಿ ಅನ್ನೋದು ಮುಟ್ಟಾಳ್ತನ. ಅದಕ್ಕೆ ನೀವು ಯಾವಾಗಲೂ ಹೇಗೆ ಡಿವೈಡ್ ಮಾಡಬೇಕು ಅಂತ ನೋಡಿ. ಆದಷ್ಟು ಕಡಿಮೆ ರಿಟರ್ನ್ ಕೊಡೋವಂಥದ್ದು. ಇವಾಗ ಫಿಕ್ಸೆಡ್ ಇನ್ಕಮ್ ಅಂದರೆ ಫಿಕ್ಸೆಡೇ ಅದು. ಓವರ್ ದ ಪೀರಿಯಡ್ 10 ವರ್ಷಕ್ಕೋ ಏನೋ ಒಂದು ಮಾಡಿರ್ತಾರೆ. ಜನರಲ್ ಆಗಿ ಈಗ ಡೆಬೆಂಚರು, ಬಾಂಡ್ಸ್ ಅಂತ ಬಿಡ್ತಾ ಇರ್ತಾರೆ ಗೌರ್ಮೆಂಟ್ನವರೆಲ್ಲ. ಅವರು 10 ವರ್ಷಕ್ಕೆ NHA ಬಾಂಡ್ಸ್ ಅಂತ, ಇದು ಕೂಡ ಒಂದು ಶೇರ್ ಮಾರ್ಕೆಟಲ್ಲಿ ಖರೀದಿ ಮಾಡುವಂಥದ್ದೇ. ಡೈರೆಕ್ಟ್ ಆಗಿ ನಿಮಗೆ ಗೌರ್ಮೆಂಟ್ ಬಂದು ನಿಮಗೆ ತಗೊಳ್ಳಿ ಅಂತ ಶೇರ್ ರೀತಿಲಿ ತಂದ್ಕೊಡಲ್ಲ. ಇದು ಯಾವುದೋ ಒಂದು ಮೆಟೀರಿಯಲೈಸ್ ಫಾರ್ಮಲ್ಲಿ ಇರುತ್ತೆ, ಅದನ್ನ ನಿಮಗೆ ಒಂದು ತಂದ್ಕೊಡುವಂಥದ್ದು. ಅದು 10 ವರ್ಷಕ್ಕೆ ಅಂತ ಬಾಂಡ್ ಇರುವಂಥದ್ದು. 6.5%, 7% ಈ ರೀತಿ ಇರುವಂಥದ್ದು. ಇನ್ಫ್ಲೇಷನ್ ಜಾಸ್ತಿ ಆದಿನ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹಣದುಬ್ಬರ ಇದು ಒಂಥರ ನಮಗೆ ಭೂತ ಅದು ಆ್ಯಕ್ಚುಲಿ. ಆದಷ್ಟು ನೀವು ಇವತ್ತು ಸೇವ್ ಏನು ಮಾಡ್ತೀರೋ ಅದು ದೊಡ್ಡ ಮಟ್ಟದಲ್ಲಿ ಸೇವ್ ಮಾಡಿ, ಅಥವಾ ಒಂದು ದೊಡ್ಡ ರಿಟರ್ನ್ ಕೊಡೋಲ್ಲಿ ಸೇವ್ ಮಾಡಿ. ನೀವು ಕಡಿಮೆ ಮಾಡಿದಷ್ಟು ಇನ್ನು 5 ವರ್ಷಕ್ಕೆ ಅದ್ರದ್ದು ವ್ಯಾಲ್ಯೂನೇ ಇರಲ್ಲ. ಅದು ನೀವು 8.5ಗೆ ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿದ್ದೀರಿ, ನಾನು ಆರಾಮಿದ್ದೀನಪ್ಪ, ನಂಗೆ ನೀಟಾಗಿ ಕೊಡ್ತಿದ್ದೆ ನಾನು 8.5% ಅಂದರೆ ನೀವು ನಿಮ್ಮಷ್ಟು ಮುಟ್ಟಾಡ್ರೆ ಯಾರೂ ಇಲ್ಲ. 8.5% ಕೊಡೋಲ್ಲಿ ನೀವು ಬೇಕಾದ್ರೆ ಟ್ಯಾಕ್ಸ್ ಕಟ್ಟಿದ್ರು ಪರವಾಗಿಲ್ಲ ಅಂತ ಜಾಸ್ತಿ ಕೊಡೋಲ್ಲಿ ಹೋಗಿ. 15%, 20%, 30%, ಇವೆಲ್ಲ ಸುಮಾರಿದೆ. ಹೇಳ್ಕೊಡ್ತೀನಿ ಏನೇನು ಎಲ್ಲೆಲ್ಲಿ ಮಾಡ್ಬೋದು ಅಂತ. ಬೇಸಿಕಲಿ ಇಷ್ಟು ಮಾತ್ರ ಹೇಳ್ಬೋದು. ಅದಕ್ಕೆ ನಾನು ತುಂಬ ಕವರ್ ಮಾಡಲ್ಲ ಆ ಭಾಗ. ಸೊ ಫಿಕ್ಸೆಡ್ ಇನ್ಕಮ್ನ ಒಂದು 5%, 10% ಅಷ್ಟೇ, ಜಾಸ್ತಿ ಹಾಕಬಾರ್ದು. 10,000ದಲ್ಲಿ ಉಳಿಸಿದಿರಾ ಅಂತ ಇಟ್ಕೊಂಡ್ರೆ, ಕ್ಯಾಶ್ ಭಾಗದ್ದು ಉಳಿಸಿದ 10,000 ಅಂದರೆ ಎಷ್ಟು? 5% ಅಂದ್ರೆ 500 ರೂಪಾಯಿ, 1,000 ರೂಪಾಯಿ, 10,000 ಅದಕ್ಕೆ ಅಂತ ಹೇಳ್ತಿರೋದು ನಾನು. ಅದಕ್ಕೆ ಜಾಸ್ತಿ ಇಡಬಾರ್ದು. ಇನ್ನು ಕಮಾಡಿಟಿ ಮಾರ್ಕೆಟ್ ಅಂತ ಒಂದು ಭಾಗ ಇದೆ. ಈ ಕಮಾಡಿಟಿ ಅನ್ನೋದು ಇವಾಗ ನೇರವಾಗಿ APMCಗೆ ಹೋಗಿ ಅದೆಲ್ಲ ಖರೀದಿ ಮಾಡೋದು ಒಂದು ಇರಾದೆ ಇರುತ್ತೆ. ಅದು ಬಿಟ್ಟು ಇನ್ನೊಂದು ಭಾಗ ಏನಂದ್ರೆ, ಕಮಾಡಿಟಿಲೇ ಇವಾಗ MCX ಅಂತ ಇದೆ, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂತ ಒಂದು ಪ್ಲಾಟ್ಫಾರ್ಮು. ಅಲ್ಲಿ ಅವ್ರ ಮುಖಾಂತರ ಖರೀದಿ ಮಾಡೋದು. ಅದು ನಮ್ಮ ಡಿಮ್ಯಾಟ್ ಅಕೌಂಟ್ ತೆಗೆದಾಗ ಇದೆಲ್ಲ ಸಿಗುತ್ತೆ. ಅದು ಆಪ್ಷನ್ ಇದೆ ನಮಗೆ. ಕಮಾಡಿಟಿ ಮಾರ್ಕೆಟಲ್ಲೂ ನಾವು ಹೂಡಿಕೆ ಮಾಡ್ಬೋದು. ಗೋಲ್ಡ್ ಕೂಡ ಒಂದು ಕಮಾಡಿಟಿ ಮಾರ್ಕೆಟ್ದ ಭಾಗ. ಸಿಲ್ವರ್ ಕೂಡ ಒಂದು ಭಾಗ. ಧನಿಯಾ, ಜೀರಿಗೆ, ಈವನ್ ಕಾಟನ್, ಈ ರೀತಿ ತೊಗರಿಬೇಳೆ ಎಲ್ಲ ಕಮಾಡಿಟಿಗಳು. ಬೇರೆ ವೇರಿಯೇಷನ್ ಜಾಸ್ತಿ ಆಗ್ತಿರುತ್ತೆ. ತುಂಬ ಮಳೆ ಬಂತು ಅಂದರೆ ರೇಟ್ ಎಲ್ಲ ಕಮ್ಮಿ ಆಗುವಂಥದ್ದು. ಅದು ಸ್ವಲ್ಪ ರಿಸ್ಕ್ ಜಾಸ್ತಿ, ಬಟ್ ಲಾಭ ಜಾಸ್ತಿ ಬರುತ್ತೆ ಇದರಲ್ಲಿ. ನಿಮ್ಮ ನಾರ್ಮಲ್ ಶೇರ್ಗಿಂತ ಕಮಾಡಿಟಿ ಮಾರ್ಕೆಟಲ್ಲಿ ಒಂಚೂರು ಅಂದರೆ ದೊಡ್ಡ ಮಟ್ಟದಲ್ಲಿ ಹಾಕ್ತೀರಾ. ರಿಸ್ಕ್ ಯಾಕೆ ಅಂತ ಹೇಳಿದ್ದು ಅಂದರೆ, ನಿಮಗೆ ಅದ್ರ ಮೂಮೆಂಟ್ಸ್ ಎಲ್ಲ ಗೊತ್ತಿರಬೇಕು, ಯಾವಾಗ ಬದಲಾಗುತ್ತೆ ಬೆಲೆ ಏನು ಅಂತ ಅಷ್ಟೇ. ಇದ್ರ ಥರ ಶೇರ್ ಮಾರ್ಕೆಟ್ ಥರ ಸಡನ್ ಚೇಂಜ್ ಆಗುವಂಥದ್ದಿಲ್ಲ, ಅಥವಾ ಯಾವುದೋ ಒಂದು ಬೇರೆ ಡಿಪೆಂಡೆನ್ಸಿ ಇಲ್ಲ. ಶೇರ್ ಮಾರ್ಕೆಟ್ ಎಲ್ಲದಕ್ಕಿಂತ ರಿಸ್ಕ್ ಜಾಸ್ತಿ ಆ್ಯಕ್ಚುಲಿ. ಸೊ ನಾನು ಆರ್ಡರ್ ಅದಕ್ಕೆ ಕೊಟ್ಟಿದ್ದರು, ಗ್ರೀನ್ ಭಾಗ, ಕ್ಯಾಶ್, ನಗದು. ಏನೇನೂ ರಿಸ್ಕ್ ಇಲ್ಲ ಆ್ಯಕ್ಚುಲಿ. ನಿಮ್ಮ ಕೈಲಿ ಇದೆ ಅಲ್ವಾ, ರಿಸ್ಕ್ ಇಲ್ಲ. ಲಿಕ್ವಿಡಿಟಿ ಸಹಿತ, ಲಿಕ್ವಿಡಿಟಿ ಅಂದರೆ ಯಾವಾಗ ಬೇಕಾದ್ರೂ ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಕ್ಯಾಶ್ ಮಾರ್ಕೆಟು ತುಂಬ ಸುಲಭದ್ದು, ಅದಕ್ಕೆ ಅದು ಗ್ರೀನ್. ಇನ್ನು ನಿಗದಿತ ಆದಾಯದ್ದು ಫಿಕ್ಸೆಡ್ ಇನ್ಕಮ್ ಭಾಗ, ಅದು ಸ್ವಲ್ಪ ಡಾರ್ಕ್ ಗ್ರೀನ್ ಮಾಡಿದ್ದೀನಿ. ಒಂಚೂರು ಮುರಿದ್ರೆ, ಇವಾಗ 5 ವರ್ಷದ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದೀರಾ, ಬೇಗ ತೆಗಿಬೇಕು ಅಂದರೆ ಒಂದಿಷ್ಟು ಕಟ್ ಮಾಡಿ ಕೊಡುವಂಥದ್ದು. ಕೆಲವು ಬ್ಯಾಂಕರು ಅದು ಸಹಿತ ಕಟ್ ಮಾಡಲ್ಲ, ಅದೆಲ್ಲ ಬ್ಯಾಂಕ್ ಮೇಲೆ ಡಿಪೆಂಡು. ಅಥವಾ EPF ಎಲ್ಲ ಕಟ್ ಮಾಡಲಿಕ್ಕೆ ಆಗಲ್ಲ ನಿಮ್ಮದು, ಇದು PPF ಸಹಿತ. ಮತ್ತು ಸುಕನ್ಯಾ ಸಮೃದ್ಧಿ 21 ವರ್ಷ ತನಕ ಕಾಯಬೇಕು, ಈ ರೀತಿದ್ದೆಲ್ಲ ಒಂದಿಷ್ಟು ಇದಿದೆ. ಸೊ ಅದು ಒಂದು ಸಹಿತ ಒಂದು ರೀತಿಲಿ
ಪ್ಲಸ್ ಇದೆ, ನೆಗೆಟಿವ್ ಇದೆ. ಅಂದ್ರೆ ಕೂಡಲೇ ನಗದು ಮಾಡೋಕ್ಕಾಗಲ್ಲ. ಯಾವುದು ತುಂಬ ಅರ್ಜೆಂಟ್ ಇದ್ರೆ ಅದೆಲ್ಲ ಲೆಟರ್ ಕೊಡಬೇಕು, ಏನೇನೋ ಇದಿದೆ. ಇನ್ನು ಕಮೋಡಿಟಿ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್, ಹಳದಿ ಅಂತ ಮಾಡಿದೆ, ಸ್ವಲ್ಪ ರಿಸ್ಕ್ ಜಾಸ್ತಿ ಫಿಕ್ಸೆಡ್ ಇನ್ಕಮ್ಗಿಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಡನ್ ಆಗಿ ಎಲ್ಲೋ ಒಂದು ಕಡೆ ಭೂಕಂಪ ಆಯಿತು, ಸಡನ್ ಆಗಿ ಒಂದೇನೋ ಪ್ರವಾಹ ಬಂತು. ಎಸ್ಪೆಷಲಿ ಈಗ ಮಹಾರಾಷ್ಟ್ರ ಭಾಗದಿಂದ ನಮಗೆ ಬ್ಯಾಡ್ಗಿ ಭಾಗದಿಂದ ಆ ಕಡೆ ಹೋಗುತ್ತೆ, ಅಥವಾ ಒಂದು ಈರುಳ್ಳಿ ಬರುವಂಥದ್ದು. ಸೊ ಬೇಸಿಗೆಯಲ್ಲೆಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಇಲ್ಲೆಲ್ಲ ರೇಟ್ ಜಾಸ್ತಿ ಆಗುವಂಥದ್ದು. ಒಂದು ಎಕ್ಸಾಂಪಲ್ಗೆ ಹೇಳಿದ್ದಷ್ಟೇ ಇದು. ಈ ರೀತಿ ಒಂದು ಕ್ಲೈಮೇಟ್ ಚೇಂಜ್, ಆ ಪ್ರಕೃತಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆ ಸೀಸನ್ಗೆ ವೇರಿಯೇಷನ್ಗೆ ಬೆಲೆ ಜಾಸ್ತಿ ಆಗುತ್ತೆ. ಅಥವಾ ಒಂದು ಗೋಲ್ಡ್ ಅಂತ ತಗೊಂಡಾಗ ಒಂದು ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಅಲ್ಲೇನೋ ಬದಲಾವಣೆ, ಅಥವಾ ಒಂದೇನೋ ಡಿಮ್ಯಾಂಡ್ ಬಂತು ಅಂದರೆ ಬದಲಾವಣೆ. ಸೊ ಒಂದು ರೀತಿಲಿ ಇದು ಕಮೋಡಿಟಿ ಮಾರ್ಕೆಟ್ದು ಲಿಕ್ವಿಡಿಟಿ ವೈಸು ರಿಸ್ಕ್ ಸ್ವಲ್ಪ ಮೀಡಿಯಮ್ ಅಂತ ಹೇಳ್ಬೋದು. ಹೈ ಅಂತನೂ ಅಲ್ಲ, ತುಂಬ ಲೋ ಅಂತನೂ ಅಲ್ಲ, ಮೀಡಿಯಮ್ ಅಂತ ಹೇಳ್ತೀನಿ ನಾನು. ಈ ಲಿಕ್ವಿಡಿಟಿ ಕಂಪೇರ್ ಮಾಡಿದ್ರೆ ಕಮೋಡಿಟಿ ಮಾರ್ಕೆಟ್, ಎಸ್ಪೆಷಲಿ ಗೋಲ್ಡ್, ಅದು ಗೋಲ್ಡ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇದ್ದರೆ ಬೇಗ ಲಿಕ್ವಿಡಿಟಿ ಮಾಡ್ಕೊಬೋದು. ಅದೇ ನೀವು ಆಭರಣದ ಮನೇಲೇನೋ ಖರೀದಿ ಮಾಡಿಟ್ಟಿದ್ದೀರಾ ಅಂದರೆ ಯಾರೋ ನಿಮ್ಮದು ಆಭರಣ ಹಳೆ ಚಿನ್ನಕ್ಕೆ ಬೆಲೆ ಕೊಡಲ್ಲ, ಅದಕ್ಕೆ ವೇಸ್ಟೇಜು ಅದು ಇದು ಅಂತ ಹಾಕಿ ಲಾಸ್ ಅಂತ ಅವನು ತುಂಬ ಮೋಸ ಮಾಡ್ತಾನೆ. ಸೊ ಆದಷ್ಟು ಈ ಹೆಣ್ಮಕ್ಳು ಏನು ಮಾಡ್ಬೋದು ಅಂದರೆ, ಮೂಲವಾಗಿ ಏನು ಚಿನ್ನ ತಗೊಳ್ಳೋ ಬದಲು ಈ ರೀತಿ ಕಮೋಡಿಟಿ ಮಾರ್ಕೆಟಲ್ಲಿ ಗೋಲ್ಡ್ ಬೀಸ್ ಅಂತ ಒಂದು ಆಪ್ಷನ್ ಇದೆ, ಅಥವಾ ಗೋಲ್ಡ್ ETFsಗಳಿದ್ದಾವೆ, ಅಥವಾ ನಿಮ್ಮ ಗೌರ್ಮೆಂಟ್ ಫಿಕ್ಸೆಡ್ ಇನ್ಕಮ್ ಗ್ರೂಪ್ದೇ ಇದೆ ಆ್ಯಕ್ಚುಲಿ, ಸಾವರಿನ್ ಗೋಲ್ಡ್ ಬಾಂಡ್ಸ್. ಅದು ಮಾರ್ಕೆಟ್ ರೇಟ್ಗಿಂತ ಒಂದು 2.25% ಅಷ್ಟು ಜಾಸ್ತಿ ಕೊಡ್ತಾನೆ. ಅದು ನೋಡ್ಕೊಬೇಕು. ಅದು ಸಹಿತ ನೀವು ಒಂದು ಈ ಡಿಮ್ಯಾಟ್ ಅಕೌಂಟ್ ಮುಖಾಂತರನೇ ಅಪ್ಲೈ ಮಾಡುವಂಥದ್ದು. ಅದಕ್ಕೆ ಡಿಮ್ಯಾಟ್ ಅಕೌಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಖರೀದಿ ಮಾಡ್ಬೋದು. ಮಾಮೂಲಿ ಶೇರ್ಸ್ ಡಿಮ್ಯಾಟಲ್ಲಿ ಖರೀದಿ ಮಾಡ್ಬೋದು, ಈಕ್ವಿಟಿ ಭಾಗದ್ದು. ಆಮೇಲೆ ಈ ಕಮೋಡಿಟಿ ಮಾರ್ಕೆಟ್ MCX ಅವ್ರ ಮುಖಾಂತರ ಇದು ಮಾಡ್ಬೋದು. ಕಮೋಡಿಟಿಗಳ ಮೇಲೆ ಜೀರಿಗೆ, ಕಾಟನ್ ಅಂತೆಲ್ಲ ಹೇಳಿದ್ನಲ್ಲ, ಅದ್ರ ಮೇಲೆ ಸಹಿತ ಹೂಡಿಕೆ ಮಾಡುವಂಥದ್ದು, ಸೇಲ್ ಮಾಡೋದು. ಅದೆಲ್ಲ ಎಕ್ಸ್ಪೈರಿ ಇರುತ್ತೆ, ಅದೆಲ್ಲ ದೊಡ್ಡ ದೊಡ್ಡ ಟರ್ಮಿನಾಲಜಿ, ಈಗ ಬೇಡ ಸದ್ಯಕ್ಕೆ. ಅದು ವರ್ಷಾನ್ಗಟ್ಲೆ ಇಟ್ಕೊಂಡು ನಾನು ಇದು ಮಾಡ್ಲಿಕ್ಕಾಗಲ್ಲ ಕಮೋಡಿಟಿಲಿ. ಆ ತಿಂಗಳ ಕೊಟ್ಬಿಡ್ಬೇಕು ವಾಪಸ್. ಅದು ಲಯಬಿಲಿಟೀಸು, ಡಿಪೆಂಡೆನ್ಸೀಸು ಏನೇನೋ ಇರ್ತವೆ. ಅದು ತೀರಾ ಒಂದು ಆಳಕ್ಕೆ ಹೋಗಲ್ಲ. ನೀವು ಬೇಕಿದ್ರೆ ಈ ಈಕ್ವಿಟಿ ಕಲ್ತ ಮೇಲೆ ನೆಕ್ಸ್ಟ್ ಹುಡುಕ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕಮೋಡಿಟಿ ಮಾರ್ಕೆಟಲ್ಲೂ ಸ್ವಲ್ಪ ದುಡ್ಡು ಮಾಡೋದು, ಸ್ವಲ್ಪ ಅಲ್ಲ ತುಂಬಾನೇ ಮಾಡ್ಬೋದು ಆ್ಯಕ್ಚುಲಾಗಿ. ಸೊ ಈ ರೀತಿಯಾಗಿ ಇದ್ದಾಗ ಡಿಮ್ಯಾಟ್ ಕೂಡ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳಿದ್ದು ನಾನು. ಸೊ ಈಕ್ವಿಟಿ ಭಾಗಕ್ಕೆ ಬರೋಣ. ಇಲ್ಲಿ ಈಕ್ವಿಟಿಲಿ ತುಂಬ ವೇರಿಯೇಷನ್, ಮೀನ್ಸ್ ಇಲ್ಲಿ ಡೈವರ್ಸಿಫಿಕೇಶನ್ ಅಥವಾ ವಿಭಾಗಗಳು. ಮುಖ್ಯವಾಗಿ ನಾವು ನಾರ್ಮಲ್ ನಮ್ಮ ಶೇರ್ಸ್ ಏನಿದಾವೆ, ಈಕ್ವಿಟಿ ಶೇರ್ಸ್, ಯಾವುದೋ ಒಂದು ಕಂಪ್ನಿದು ಶೇರ್ಸ್ ಖರೀದಿ ಮಾಡಬೇಕು. ಸೊ ಅದು ಈಕ್ವಿಟಿ ಮುಖಾಂತರನೇ ಆ ವಿಭಾಗದಲ್ಲೇ ಖರೀದಿ ಮಾಡುವಂಥದ್ದು. ಅಥವಾ ಮ್ಯೂಚುವಲ್ ಫಂಡ್ ಹೊರಗಡೆ ಮಾಡ್ಬೋದು, ಅಥವಾ ಇಟ್ಸ್ ಭಾಗ ಆಫ್ ಇದು ಈಕ್ವಿಟಿದೆ ಭಾಗ, ಅದು ಅಲ್ಲಿ ಖರೀದಿ ಮಾಡುವಂಥದ್ದು. ಈ ರೀತಿಯಾಗಿ ಒಂದು ವ್ಯವಸ್ಥೆಗಳು. ಅಥವಾ ಒಂದು ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಅಂತ ಇದಾವೆ, ಅದು ತುಂಬಾ ಇದಾವೆ. ನೀವು ಆ ETF ಇಂದ ತಿಂಗಳ ಒಂದು ಮಿನಿಮಮ್ 6-8% ಮಾಡೋದು ಹೆಂಗೆ ಅಂತಿದೆ. ಅದು ಒಂದು ಸ್ವಲ್ಪ ಹಿಂಟ್ ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಆ ಈಕ್ವಿಟಿ ಭಾಗದಲ್ಲಿ ತುಂಬಾ ಮಾಡ್ಬೋದು ಅದು ವಿಚಾರಗಳಲ್ಲಿ. ಸೊ ETF ಒಂದು ಭಾಗ ಆಯ್ತು, 3ನೇ ಭಾಗ ಅದು. ಇನ್ನು 4ನೇ ಭಾಗ ನಾರ್ಮಲ್ ಏನೇನಿದೆ ಆಪ್ಷನ್ಸು, ಇದೆಲ್ಲ ಫ್ಯೂಚರ್ಸ್ ಆಪ್ಷನ್ಸ್. ಅದು ಡಿರೈವೇಟಿವ್ ಬೇಸ್ಡ್ ಮಾರ್ಕೆಟ್ ಅಂತ ಹೇಳ್ತಾರೆ, ಯಾಕಂದ್ರೆ ಮೂಲವಾಗಿ ಯಾವುದೋ ಒಂದರಿಂದ ಡಿರೈವ್ ಆಗುವಂಥದ್ದು. ಸೊ ನೀವು ನಿಫ್ಟಿ 50 ಅಥವಾ ನಿಫ್ಟಿ ಅಂತಾನೆ ಇಟ್ಕೊಳ್ಳಿ, ಇಂಡೆಕ್ಸ್, ಇದೆಲ್ಲ ಇಂಡೆಕ್ಸ್ಗಳು ಆ್ಯಕ್ಚುಲಿ. ಅದು ಸ್ವಲ್ಪ ಮುಂದೆ ಕವರ್ ಮಾಡ್ತೀನಿ ಅದನ್ನ ಹೇಗೆ ಅಂತ. ಇದು ಸೆನ್ಸೆಕ್ಸ್, ಅದು ಯಾವುದೋ ಒಂದು 10 ಸೆನ್ಸೆಕ್ಸ್ ಅಂದರೆ 200 ಇದು, ಅಥವಾ ಇದು ನಿಫ್ಟಿ 50 ಕಂಪ್ನೀಸ್ದು. ಆ ವೇರಿಯೇಷನ್ಸ್ ಏನೇನಿದೆ ಅದ್ರ ಪ್ರಕಾರ ಒಂದು ಚೇಂಜ್ ಆದ ಒಂದು ಆಪ್ಷನ್ಸ್ ಅಲ್ಲೂ ಬದಲಾವಣೆ ಆದರೆ ಅದಕ್ಕೆ ಡಿರೈವೇಟಿವ್ ಮಾರ್ಕೆಟ್ ಅಂತ ಹೇಳಿದೆ ಅದನ್ನ. ಸೊ ಅದಕ್ಕೆ ಡಿರೈವೇಟಿವ್ ಮಾರ್ಕೆಟ್ಸ್. ಇನ್ನು ರಿಯಲ್ ಎಸ್ಟೇಟ್ ಭಾಗಕ್ಕೆ ಬಂದರೆ, ನೇರವಾಗಿ ನೀವು ಜಾಗ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು,
ಅಥವಾ ಈ ಈಕ್ವಿಟಿದ ಇನ್ನೊಂದು ಭಾಗ ಇಲ್ಲೂ ರಿಯಲ್ ಎಸ್ಟೇಟ್ ಅಲ್ಲೂ ಒಂದು ವರ್ಕೌಟ್ ಆಗುತ್ತೆ. ಮುಂಚೆ ಎಲ್ಲ ಸುಮಾರು ಇದು ಒಂದು ವರ್ಷಕ್ಕೆ 30-40% ಕೊಡ್ತಾ ಇತ್ತು. ಈಗೆಲ್ಲ ಕೋವಿಡ್ ಬಂದ್ಮೇಲೆ ಈ ಕೇಳಿರ್ಬೋದು ನೀವು, ಎಂಬಸಿ ಗಾಲ್ಫ್ ಕ್ಲಬ್, ಈ ಬಾಗ್ಮನೆ ಟೆಕ್ ಪಾರ್ಕ್, ಅಥವಾ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಇರೋ ಜಾಗ, ದೊಡ್ಡ ದೊಡ್ಡ ಜಾಗಗಳು, ಅವರೆಲ್ಲ ಜಾಗ ಲೀಸ್ಗೆ ಒಂದಿಷ್ಟು ಬಾಡಿಗೆ ಈ ರೀತಿಯಾಗಿ ಕೊಟ್ಟಿರ್ತಾರೆ, ವರ್ಷಾನ್ಗಟ್ಲೆ ಕೊಟ್ಟಿರ್ತಾರೆ ಲೀಸ್ಗಳು. ಅದು ಅವ್ರ ಇನ್ಕಮ್ ಏನು ಜನರೇಟ್ ಮಾಡ್ಕೊಳ್ತಾರೆ, ಅದನ್ನ ಒಂದು ಪಬ್ಲಿಕ್ ಬಂದ್ಬಿಟ್ಟು ಇನ್ನಷ್ಟು ವೃದ್ಧಿ ಮಾಡ್ಲಿಕ್ಕೋಸ್ಕರ ರಿಯಲ್ ಎಸ್ಟೇಟ್ ಫಂಡ್ಸ್ಗಳು, REIT ಅಂತ ಒಂದು ಭಾಗ ಇದೆ. ನೀವು ಎರಡೇ ಇರೋದು ಅದು ಈಗ ಸದ್ಯಕ್ಕೆ, ಅದು ಮತ್ತೆ ಹೆಚ್ಚಾಗಿ ಕೊಡ್ತಾ ಇಲ್ಲ ಕೂಡ ಮುಂಚಿನ ಥರ. ಸೊ ಅಲ್ಲಿ ಅದೆಲ್ಲ ಫಂಡ್ಸ್ಗಳು ರಿಯಲ್ ಎಸ್ಟೇಟ್ ಭಾಗಕ್ಕೆ ಬರ್ತದೆ. ಇಷ್ಟು ಬಂದ್ಬಿಟ್ಟು ನಮ್ಮ ಆದಾಯ ಏನಿದೆ, ಅಸೆಟ್ ಕ್ಲಾಸ್ಗಳು, ಆಸ್ತಿ ವಿಭಾಗಗಳು. ಸೊ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಹೂಡಿಕೆ ಮಾಡ್ಬೋದು. ಇವಾಗ ಕ್ಯಾಶ್ ಅಂದರೆ ನಾನು ಹೇಳ್ದಂಗೆ ರಿಸ್ಕ್ ಫ್ರೀ, ತುಂಬ ಇಟ್ಕೊಬೋದು, ಬಟ್ ವ್ಯಾಲ್ಯೂ ಕಡಿಮೆ. ಸೊ ಇನ್ನು ಫಿಕ್ಸೆಡ್ ಇನ್ಕಮ್ ಬಂದರೆ ಒಂದಿಷ್ಟು ಮಾಡ್ಬೋದು, ತಿರ್ಗಾ ಇದು ಒಂದು ಜಾಸ್ತಿ ವ್ಯಾಲ್ಯೂ ಇಲ್ಲ ಅಷ್ಟೊಂದು. ಇನ್ನು ಕಮೋಡಿಟಿ ಮಾರ್ಕೆಟು ರಿಸ್ಕ್ ಜಾಸ್ತಿ, ಯಾಕಂದರೆ ಎಕ್ಸ್ಪೈರಿ ಇರುತ್ತೆ, ಒಂದು ತಿಂಗಳ ಕೊಟ್ಬಿಡ್ಬೇಕು. ನಿಮ್ಮ ಹತ್ರ ವರ್ಷಾನ್ಗಟ್ಲೆ ಲೈಫ್ ಲಾಂಗ್ ಇಟ್ಕೊತೀನಿ ಅಂದರೆ ಆಗಲ್ಲ ಇದು. ಸೊ ಒಂದು ತಿಂಗಳಿಗೋ 2 ತಿಂಗಳಿಗೋ ಅದು ಟೈಮ್ ಫ್ರೇಮ್ ಏನಿದೆ ಅದು ನೋಡ್ಕೊಂಡು ತೊಗೊಳೋವಂಥದ್ದು. ಸೊ 1 ತಿಂಗಳದ್ದು ತೊಗೊಂಡ್ರೆ ಅದು ಎಕ್ಸ್ಪೈರಿಗೆ ಹತ್ತಿರ ಇದ್ದರೆ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸುಮಾರು ಇದೆ ಇದು ಟರ್ಮಿನಾಲಜಿಗಳು. ತೀರಾ ಬೇಸಿಕ್ ಕ್ಲಾಸಿಗೆ ದೊಡ್ಡ ಟಾಪಿಕ್ ಇದು ಕಮಾಡಿಟಿ ಮಾರ್ಕೆಟು. ಇವನ್ ಈಕ್ವಿಟಿಲ್ಲೂ ಸುಮಾರು ಭಾಗ ಇರೋದ್ರಿಂದ ಆ ಭಾಗಗಳನ್ನೆಲ್ಲ ನಾವು ಕವರ್ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ. ಬೇಸಿಕ್ ಏನು ನಾರ್ಮಲ್ ಶೇರ್ ಖರೀದಿ ಮಾಡುವಂಥದ್ದು, ಹೇಗೆ ಖರೀದಿ ಮಾಡೋದು, ಆದರೆ ನೆಕ್ಸ್ಟ್ ETF ಖರೀದಿ ಮಾಡುವಂಥದ್ದು. ETF ಯಾಕೆ ತೊಗೊತಿದ್ದೀನಿ ಅಂದರೆ ಇಲ್ಲಿ ಈಗ ತುಂಬ ಏನು ಸ್ಕ್ಯಾಲ್ಪಿಂಗು, ಪ್ರಾಫಿಟ್ ಬುಕ್ಕಿಂಗು, ಈ ವರ್ಡ್ಸ್ಗಳೆಲ್ಲ ಕೇಳ್ತಾ ಇರ್ತೀರ ಅವಾಗವಾಗ. ಅಥವಾ ಒಂದು ಬೇರೆ ಬೇರೆ ಸ್ಟ್ರಾಟಜೀಸ್ಗಳು ಅಡಾಪ್ಟ್ ಮಾಡೋವಂಥದ್ದು, ಸ್ವಿಂಗ್ ಟ್ರೇಡಿಂಗು, ಈ ಥರ ವರ್ಡ್ಸ್ಗಳು ಕೇಳ್ತಾ ಇರ್ತೀರ. ಸೊ ಇವನ್ ಈ ETF ಟ್ರೇಡಿಂಗು ಒಂಥರ ಖುಷಿಯಾದ ಸಬ್ಜೆಕ್ಟ್ ಅನಿಸ್ತು ನನಗೆ ಆ್ಯಕ್ಚುಲಿ. ತಿಂಗಳ ಒಂದಿಷ್ಟು ಖರೀದಿ ಮಾಡಿಬಿಡೋದು, ಆವಾಗವಾಗ ದುಡ್ಡು ಜಾಸ್ತಿ ಬಂದಾಗ ಮಾರ್ಬಿಡೋದು. ಅದು ಹೇಗೆ ಖರೀದಿ ಮಾಡೋದು, ಹೇಗೆ ಸೆಲ್ ಮಾಡೋದು, ಅದು ಮಾಡಿದ್ರೆ 1 ಲಕ್ಷ ಹಾಕಿದ್ರೆ ಕನಿಷ್ಠ ಒಂದು 6,000 ರೂಪಾಯಿ ತಿಂಗಳಿಗೆ ಬರುತ್ತೆ. 72,000 ಆಯಿತು ವರ್ಷಕ್ಕೆ, 12 ಆರ್ಲಿ 72. ಈ ರೀತಿ ಒಂದು ಆವರೇಜ್ ರೀತಿಯಲ್ಲಿ ಮಾಡ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ ಕೂಡ. ಅದು ಮಾರ್ಕೆಟ್ ತುಂಬ ಡೌನ್ ಇದ್ರೆ ಬೇರೆ ವಿಷಯ. ಅದು ಕನಿಷ್ಠ ನಿಮಗೆ 30-35% ಈಕ್ವಿಟಿ, ಅದರಲ್ಲೂ ಈಕ್ವಿಟಿ ಅನ್ನೋದಕ್ಕಿಂತ ETF ಫಂಡ್ಸ್ ಅಂತ ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಟ್ರೇಡ್ ಫಂಡ್, ಅದರಲ್ಲಿ ಸಹಿತ ಸಿಗುತ್ತೆ. ಅದು ನೀವು ಆ್ಯಪ್ ನೋಡಿದ್ರೆ ಹುಡುಕ್ತಾ ಹೋಗಿ ನಿಮ್ಗೆ ಸಿಗುತ್ತೆ ಏನೇನು ವಿಭಾಗ ಇದೆ. ಒಂದು 6-7 ಸಾವಿರ ಸ್ಟಾಕ್ಸ್ಗಳಿದೆ, ಶೇರ್ಸ್ಗಳು ಕಂಪ್ನಿದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ, ಅದೊಂದಿಷ್ಟು 1000. ಅದರಲ್ಲೂ ವೆರೈಟಿ ವಿಭಾಗಗಳಿದೆ, ತುಂಬ ಡೆಪ್ತ್ ಇದೆ ಅದು. ಮ್ಯೂಚುವಲ್ ಫಂಡೆಲ್ಲ ನೀವು ಕಣ್ಮುಚ್ಕೊಂಡು ಹಾಕೋರಿದ್ದೀವಿ ಈಗಂತೂ. ಯಾಕೆಂದರೆ ಎಲ್ಲರೂ ಜಾಸ್ತಿ ಕೊಡೋರೆ, ಒಂದು 50%, 60% ವರ್ಷ ಕೊಡೋರೆ ಎಲ್ಲರೂ. ಸೊ ಯಾರು ಜಾಸ್ತಿ ಕೊಡ್ತಾರೋ ETF ಮ್ಯೂಚುವಲ್ ಫಂಡಿಗೆ ಹಾಕ್ಬಿಡೋದು, ಅಲ್ಲಿಗೆ. ಕಮ್ಮಿ ಯಾಕೆ ಕೊಡ್ತಿದ್ದಾನೋ ಅವನು ಇಮಿಡಿಯೇಟ್ ಮಾರ್ಕೊಂಡ್ಬಿಡೋದು, ಅಥವಾ ಆವ್ರೇಜ್ ಮಾಡೋವಂಥದ್ದು. ಈ ರೀತಿ ಮಾಡೋದು ಒಂದು ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಇನ್ನು ರಿಯಲ್ ಎಸ್ಟೇಟು ಲಮ್ಸಮ್ ಆಗಿ ದೊಡ್ಡ ಅಮೌಂಟ್ ಇರಬೇಕು, 16 ಲಕ್ಷ ಇರಬೇಕು. ಅದು ಇವತ್ತು ಸಪೋಸ್ ಮಾರ್ಕೆಟ್ ಇವತ್ತು ಏರಿದೆ, ನಾಳೆ ದಿವಸ ಏರಿರಲ್ಲ, ಸಡನ್ನಾಗಿ ಗಿರಾಕಿ ಬಂದರೂ ಮಾರೋಕ್ಕಾಗಲ್ಲ, ಮಾರ್ಕೆಟ್ ಬಿದ್ದೋಗಿರ್ಬೋದು ಅವತ್ತಿನ ದಿವಸ. ಅಥವಾ ನಿಮ್ಗೆ ರೇಟ್ ಜಾಸ್ತಿ ಬಂತು, ಗಿರಾಕಿ ಸಿಗಲ್ಲ ಮಾರಕ್ಕೆ. ಈ ರೀತಿ ಎಲ್ಲ ಒಂದು ಸಮಸ್ಯೆ, ರಿಸ್ಕ್ ಜಾಸ್ತಿ ಇರೋದ್ರಿಂದ ರಿಯಲ್ ಎಸ್ಟೇಟ್ನ ಹೈಯೆಸ್ಟ್ ಅಂದರೆ ರಿಸ್ಕ್ ತುಂಬ ಕಷ್ಟ ಇದು, ಅದಕ್ಕೆ ರೆಡ್ ಮಾಡಿಟ್ಟಿದ್ದೀನಿ ಇದನ್ನು. ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ. ಈಕ್ವಿಟಿ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಈಕ್ವಿಟಿ ಮಾರ್ಕೆಟಲ್ಲಿ ನಾವು ನೇರವಾಗಿ ದುಡ್ಡನ್ನ ಹಾಕ್ಲಿಕ್ಕಾಗಲ್ಲ. ಇಲ್ಲಿ ನಾವು ಈ 3 ಜನ ಬೇಕು. ಈ 3 ಜನ ಇದ್ರೇ ನಮ್ಮ ಮಾರ್ಕೆಟಲ್ಲಿ ಆಟ ಆಡೋಕ್ಕಾಗೋದು, ಇರಲಿಕ್ಕಾಗುವಂಥದ್ದು. ಸೊ ಮೊದಲೇದಾಗಿ ಡೆಪಾಸಿಟ್ರಿ ವರ್ಡ್ಸ್. ಈ ಬ್ರೋಕರ್ ಏನಿದೆ, ಬ್ರೋಕರ್ ಹೋಗ್ಬಿಟ್ಟು ಡೆಪಾಸಿಟ್ರಿ ಮುಖಾಂತರ ಇವನು ಬ್ರೋಕರ್ ಏನಿದೆ, ಏನು ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅಂತ ಹೇಳ್ತಾರೆ ಇವ್ರನ್ನ. ನಮ್ದು ಒಂದು ID ಬರುತ್ತೆ, ನಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾಗ
ನಮ್ದು DPID ಕೇಳ್ತಾರೆ, ತುಂಬಾ ಕಡೆ ಕೇಳ್ತಾರೆ DPID ಏನು, ಅಕೌಂಟ್ ನಂಬರ್ ತರ DPID ಅಂತ ಬರುತ್ತೆ ನಮಗೆ. ಸೊ ಅವ್ರ ಮುಖಾಂತರ NSDL ಅಲ್ಲೋ ಅಥವಾ CDSL ಮುಖಾಂತರನೋ, ಜನರಲ್ ಆಗಿ ಈಗ ಬರೋತಾ ಇರೋದೆಲ್ಲ ಹೆಚ್ಚಿನದೆಲ್ಲ CDSL ಬೇಸ್ಡ್, ಸೆಂಟ್ರಲ್ ಡೆಪಾಸಿಟರಿ ಇದು ಅಂತ. ಸೊ ಈ ರೀತಿ ಅವ್ರ ಮುಖಾಂತರ ಮಾಡುವಂಥದ್ದು. ನಾವು ಯಾವ ಒಂದು ಮೀಡಿಯಾದಲ್ಲಿ ಖರೀದಿ ಮಾಡಬೇಕು, ಇವ್ರ ಮುಖಾಂತರ ಖರೀದಿ ಮಾಡೋದಾಯ್ತು, ಎಲ್ಲಿ ಖರೀದಿ ಮಾಡಬೇಕು ನೆಕ್ಸ್ಟ್ ಎಕ್ಸ್ಚೇಂಜ್ ಅನ್ನೋದು. ಅದನ್ನ ಇವಾಗ ಯಾವನೋ ಒಂದು ಜಾಗಕ್ಕೆ ಹೋಗ್ತಿದೀವಿ ಅಂತ ಇಟ್ಕೊಳ್ಳೋಣ, ಸಾಲ ಮಾಡ್ತಾ ಇದೀವಿ ಅಂತ ಒಂದು ಎಕ್ಸಾಂಪಲ್ಗೆ. ಸಾಲ ಮಾಡ್ಲಿಕ್ಕೆ ಒಬ್ಬ ಬ್ರೋಕರ್ ಅಂತ ಇರ್ತಾನೆ, ಏನೋ ಅಪಾಯಿಂಟ್ ಆಗಿರ್ತಾರೆ, ಅಥವಾ ಒಂದು ಬ್ಯಾಂಕ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಲ್ಲ, ಅವ್ರ ಮುಖಾಂತರ ಹೋಗಿ ಅಪ್ರೋಚ್ ಆದ್ರೆ ಅವ್ನು ಸಾಲ ರೆಡಿ ಮಾಡ್ಕೊಡ್ತಾನೆ, ಏನೇನು ಬೇಕೋ ಎಲ್ಲ ಮಾಡಿ. ಸೊ ಅವ್ನು ಡೈರೆಕ್ಟ್ ನೆಕ್ಸ್ಟ್ ಬ್ಯಾಂಕ್ ಹೋಗ್ತಾನೆ, ಅಲ್ಲಿ ಸಾಲನ ಇದು ಮಾಡೋವಂಥದ್ದು. ಸೊ ಈ ನೆಕ್ಸ್ಟ್ ಲೆವೆಲ್ ಏನಿದೆ ಎಕ್ಸ್ಚೇಂಜು, ಈ ಬ್ರೋಕರ್ ಬಂದ್ಬಿಟ್ಟು ನಾವು ಬ್ರೋಕರ್ನ ಫಸ್ಟ್ ಅಪ್ರೋಚ್ ಮಾಡ್ತೀವಿ. ಈ ಬ್ರೋಕರ್ ಯಾರ್ಯಾರಪ್ಪ ಬ್ರೋಕರ್, ಜೆರೋದಾ ಅಂತ ಹೇಳಿದೆ ನಾನು, ಏಂಜಲ್ ಬ್ರೋಕಿಂಗ್ ಅಂತ ಹೇಳಿದೆ, ಅಪ್ಸ್ಟಾಕ್ಸ್, HDFC ಸೆಕ್ಯೂರಿಟೀಸು, ಕೋಟಕ್ ಮಹೀಂದ್ರ ಸೆಕ್ಯೂರಿಟೀಸು, ICICI ಡೈರೆಕ್ಟಿವ್ಸ್, ಈ ಥರ ಡೈರೆಕ್ಟ್ಸ್, ಆ ಥರ ಸುಮಾರು ಇದಾವೆ ಯಾರ್ಯಾರು. ಅದರಲ್ಲೂ ಇವಾಗ ಜೆರೋದಾ ಅವರೆಲ್ಲ ಒಂದಿಷ್ಟು ಆಫರಲ್ಲಿ ಕೊಡೋರು, ತುಂಬ ಚೀಪಾಗಿ ಇರೋವಂಥವ್ರು. ಸೊ ಅವರೆಲ್ಲ ಕೆಲವರೆಲ್ಲ ಸಬ್ ಕ್ಲಾಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಅಡ್ವಾಂಟೇಜ್ ಏನಂದ್ರೆ, ದೊಡ್ಡ ಕಂಪ್ನೀಸ್ HDFC, ICICI, ಕೋಟಕ್ ಅಂತ ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಜೊತೆನೆ ಲಿಂಕ್ ಮಾಡ್ಕೊಬೋದು ಡೈರೆಕ್ಟ್ ಆಗಿ ಅವ್ರನ್ನ. ಸೊ 3-in-1 ಅಕೌಂಟ್ ಅಂತ ಬರುತ್ತಾ, ಬ್ಯಾಂಕ್ ಅಕೌಂಟು, ಡಿಮ್ಯಾಟು ಎಲ್ಲ. ಇದು ಡಿಮ್ಯಾಟ್ ಬೈ ಅಂಡ್ ಸೆಲ್ ಅಂತ ಇತ್ತು, ಅದಕ್ಕೆ 3-in-1 ಅಂತ ಇತ್ತು. ಮುಂಚೆ ಬೈ ಮಾಡಿದವ್ರು ಸೆಲ್ ಮಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೊಂದು ತಿರ್ಗಾ ಇನ್ನೊಂದು ಅಕೌಂಟ್ ಓಪನ್ ಮಾಡೋದು ಅದೆಲ್ಲ ಇತ್ತು. ಈಗೆಲ್ಲ ಒಂದು ಇನ್ಬಿಲ್ಟ್ 3-in-1 ಅಂತ ಮಾಡ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಸೊ ಬ್ಯಾಂಕ್ ಅಕೌಂಟ್ ಇದ್ದವರು ಸಹಿತ ಒಂದು ಬ್ಯಾಂಕ್ ಅಲ್ಲಿ ಕೇಳಿದ್ರೆ, HDFC ಬ್ಯಾಂಕ್ ಅಕೌಂಟ್ ಇದ್ರೆ HDFC ಸೆಕ್ಯೂರಿಟೀಸ್ ಮುಖಾಂತರ ಸಹಿತ ಮಾಡುವಂಥದ್ದು 3-in ಅಕೌಂಟ್ ಏನಿದೆ ಅದು ಮಾಡುವಂಥದ್ದು. ಅಷ್ಟೆಲ್ಲ ಬೇಡ ನನಗೆ, ಯಾಕಂದ್ರೆ ನಾನು ಅವ್ರ ಮುಖಾಂತರ ಹೋದ್ರೆ ವರ್ಷ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, ಮತ್ತೆ AMC ಏನಿದೆ, ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂತ, ಆ ವಾರ್ಷಿಕದ ಒಂದು ನಿರ್ವಹಣಾ ಶುಲ್ಕ, ಅದು ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ನಾನು ಅವ್ರ ಮುಖಾಂತರ ಹೋಗ್ಬೇಡ್ರಪ್ಪ, ಅಕೌಂಟ್ ನೀವು ಇಟ್ಕೊಳ್ಳಿ, DP ಅಕೌಂಟ್ಸು ನಿಮ್ಮದೇ ಬ್ಯಾಂಕ್ ಅಕೌಂಟ್ ನೀವೇ ಇಟ್ಕೊಳ್ಳಿ, ಲಿಂಕ್ ಮಾಡ್ಕೊಳ್ಳಿ ಅವ್ರ ಇವ್ರ ಜೊತೆ ಅಂತ. ಸೊ ಜೆರೋದಾ ಅಕೌಂಟು ಸಿಂಪಲ್ಲು, ಏಂಜಲ್ ಬ್ರೋಕಿಂಗ್ ತುಂಬ ಸಿಂಪಲ್ಲು. ಈ ರೀತಿಯಾಗಿ ಒಂದು ಗೈಡ್ ಮಾಡಿದ್ದೀನಿ ಗ್ರೂಪಲ್ಲಿ, ಅದನ್ನ ನೀವು ಓಪನ್ ಮಾಡಿಲ್ಲ ಅಂದರೆ ಖಂಡಿತ ಓಪನ್ ಮಾಡಿ, ಅದಕ್ಕೆ ವಿಡಿಯೋ ಸಹಿತ ಹಾಕಿದ್ದೀನಿ ಈಗ ಹೇಗೆ ಓಪನ್ ಮಾಡೋದು ಅಂತ. ತುಂಬ ಸಿಂಪಲ್. ಜೆರೋದಾ ಯಾರೋ ಕೇಳ್ತಾ ಇದ್ರು, ಸಿಗ್ನೇಚರ್ ಹಿಂಗೆ ಹಾಕ್ಬೇಕಾ, ಜೆರೋದಾ ಅಲ್ಲ, ಏಂಜಲ್ ಬ್ರೋಕಿಂಗ್, ಸಾರಿ. ಒಂದು ನಿಯರೆಸ್ಟ್ ಏನು ಸಿಗ್ನೇಚರ್ ಬರುತ್ತೋ ಅದು ಮಾಡಿ. ನನ್ಗೆ ಮರ್ತೋಗಿತ್ತು ಕಳಿಸಲಿ, ನಾನು ಹಾಗೆ ಮಾಡಿದ್ದು. ಆದರೆ ಜೆರೋದಲ್ಲಿ ಏನು ಮಾಡ್ಬೇಕಂದ್ರೆ, ಒಂದು ಪೇಪರ್ ತಗೊಂಡು ಸೈನ್ ಹಾಕಿ ಅದನ್ನ ಫೋಟೋ ಅಪ್ಲೋಡ್ ಮಾಡಬೇಕು. ವೆರಿಫಿಕೇಶನ್ ಕೋಡ್ ಅದು ಇದೆಲ್ಲ ಕೇಳ್ತಾವೆ, ಅದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದು ಖಂಡಿತ ನೋಡಿ. ಈ ರೀತಿ ಒಂದು ನೋಡಿದಾಗ ಈ ಎಕ್ಸ್ಚೇಂಜ್ ಮುಖಾಂತರ ನಾವು ಅಪ್ರೋಚ್ ಆಗ್ತೀವಿ. ಬ್ರೋಕರಿಂದ ನಾವು ಎಕ್ಸ್ಚೇಂಜ್ಗೆ ಹೋಗ್ತೀವಿ. ಎಕ್ಸ್ಚೇಂಜಲ್ಲಿ ಕಂಪ್ನೀಸು ಒಂದು ಲಾಟ್ಸ್ ಅಂತ ಹೇಳೋಣ, ಅಥವಾ ಸ್ಟಾಕ್ಸ್ಗಳು, ಸಿಂಪಲ್ ವರ್ಡ್ ಸ್ಟಾಕ್ಸ್ ಅಂತ ಇಟ್ಕೊಳ್ಳೋಣ. ಲಾಟ್ಸ್ ಅಂದರೆ ಫ್ಯೂಚರ್ ಆಪ್ಷನ್ಸ್ಗೆ ಅದಕ್ಕೆಲ್ಲ ಹೋಗುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ ತಿರ್ಗಾ, ಬೇಡ ಅದು. ಸದ್ಯಕ್ಕೆ NSE ಮತ್ತು BSE ಅಂತ 2 ಮಾರ್ಕೆಟ್, ಈಕ್ವಿಟಿ ಎಸ್ಪೆಷಲಿ ಇದರಲ್ಲಿ. ಸೊ ಈ ರೀತಿ NSE ಲಾದ್ರೂ ಖರೀದಿ ಮಾಡಿ, ಅದು BSE ಲಾದ್ರೂ ಖರೀದಿ ಮಾಡಿ, ಎಲ್ಲಿ ಚೀಪ್ ಆಗುತ್ತೋ. ಕೆಲವು ಸಲ ಏನಾಗಿದೆ ಅಂದರೆ NSE ಕಡಿಮೆ ಇರುತ್ತೆ, BSE ಜಾಸ್ತಿ ಇರುತ್ತೆ, ಅಥವಾ BSE ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಇರುತ್ತೆ, ಆ ಥರ ವೈಸ್ ಇರುತ್ತೆ ಕಂಡೀಷನ್ಗಳು. ಸೊ ನೀವು ಇಲ್ಲಿ ಖರೀದಿ ಮಾಡಿ, ಆ ಕಡೆ ಇನ್ನೊಂದು ಎಕ್ಸ್ಚೇಂಜಲ್ಲೂ ಸಹಿತ ಸೇಲ್ ಮಾಡ್ಬೋದು. ಅದು ಪ್ರೊವೈಡೆಡ್, ಇದು ಸ್ಟಾರ್ ಹೇಳ್ತಾ ಇದ್ದೀನಿ, ಕಂಡೀಷನ್ ಇದೆ ಇಲ್ಲಿ. ನಿಮ್ಮ ಬ್ರೋಕರ್ ಏನಿದೆ, ಸಬ್ ಬ್ರೋಕರು, ಏಂಜಲ್ ಬ್ರೋಕಿಂಗ್, ಜೆರೋದಾ ಏನೇನು ಹೇಳ್ತಿದ್ನಲ್ಲ, ಅವನಿಗೆ ಈ ಆಪ್ಷನ್ ಇರಬೇಕು, ಅವನು ಅಗ್ರಿಮೆಂಟ್ ಇರಬೇಕು. ಇಲ್ಲಾಂದ್ರೆ ಅವನು ಸೇಲ್ ಮಾಡಕ್ ಬಿಡಲ್ಲ, ಈ ಅಕ್ಸೆಪ್ಟೇ ಮಾಡಲ್ಲ ಈ ಮಾರ್ಕೆಟ್ ಅವರು. ಸೊ NSE ಖರೀದಿ ಮಾಡಿದ್ರೆ NSE ಸೇಲ್ ಮಾಡಬೇಕು, BSE ಖರೀದಿ ಮಾಡಿದ್ರೆ BSE ಸೇಲ್ ಮಾಡಬೇಕು. ಈ ರೀತಿಯ ಒಂದು ಮಾಡ್ಕೊಳೋವಂಥದ್ದು. ಇನ್ನು MCX ಅಂತ ಮಾಡಿದೆ, ಕಮೋಡಿಟಿ ಇದು. ಸೊ ಈ MCX ಬಂದ್ಬಿಟ್ಟು ಎಸ್ಪೆಷಲಿ ಕಮೋಡಿಟೀಸ್ಗಳಿಗೆ. ಸೊ ಇದು ಹೆಚ್ಚಾಗಿ ತಲೆ ಕೆಡಿಸ್ಕೊಳೋದು ಬೇಡ.
ಅದೇ ಹೇಳಿದ್ನಲ್ಲ, ಕಾಟನ್ನು, ಧನಿಯಾ, ಸಿಲ್ವರ್, ಗೋಲ್ಡ್, ಕಾಪರ್, ಜಿಂಕು, ಸುಮಾರು ಕಮಾಡಿಟೀಸ್ ಇದಾವೆ. ಸೊ ಈ ರೀತಿಯಾಗಿ ಅಲ್ಲೂ ಒಂದು ವ್ಯವಸ್ಥೆ ಮಾಡ್ಕೊಬೋದು MCX. ಅದಕ್ಕೂ ಸೇಮ್ ಇವನೇ ಬ್ರೋಕರ್, ಇವಂದೇ ಅಕೌಂಟ್, ಅದೇ ಏಂಜಲ್ಲು, ಅದೇ ಝೆರೋದ. ಅದು ಎನೇಬಲ್ ಮಾಡ್ಕೊಬೇಕು ನೀವು. ಯಾವ್ದಾವ್ದು ಬೇಕಪ್ಪ, ಯಾವ ಸೆಗ್ಮೆಂಟಲ್ಲಿ, F&O ಬೇಕಾ, ಈಕ್ವಿಟೀಸ್ ಬೇಕಾ, ಕಮಾಡಿಟಿ ಮಾರ್ಕೆಟ್ ಬೇಕಾ, ಅದು ಕೇಳುತ್ತೆ ಎಲ್ಲ ನಿಮ್ಮ ಸೆಟ್ಟಿಂಗ್ಸಲ್ಲಿ. ಇವನ್ ಆಮೇಲೆ ಪ್ರೊಫೈಲಲ್ಲೂ ಸೆಟ್ ಮಾಡ್ಬೋದು, ಆಮೇಲೆ ಅದೇನು ಪ್ರಾಬ್ಲಮ್ ಇಲ್ಲ. ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನೀವು ಆ ಸೆಗ್ಮೆಂಟಲ್ಲಿ ನೀವು ಖರೀದಿ ಅಥವಾ ಒಂದು ಸೇಲ್ ಮಾಡೋವಂಥದ್ದು ಆಗುತ್ತೆ. ಅದಲ್ಲದೆ ಈ ಅದರ್ ಇಂಟರ್ಮೀಡಿಯೇಟರ್ಸ್ ಅಂದರೆ ಒಂಥರ ಇವರು ಮಧ್ಯವರ್ತಿಗಳ ಥರ. ಮಧ್ಯವರ್ತಿ ಅನ್ನೋದಕ್ಕಿಂತ ಒಂದು ಮಿಡ್ಲ್ ಮ್ಯಾನ್ ಅಂತ ಹೇಳ್ಬೋದು, ಮಧ್ಯವರ್ತಿ ಅಂತಲೇ ಹೇಳ್ಬೋದು. ಇವ್ರ ನಡುವೆ ಏನು ವ್ಯವಹಾರ ನಡೀತಾ ಇದೆ, ಬ್ರೋಕರ್ ಮತ್ತು ಎಕ್ಸ್ಚೇಂಜ್ ನಡುವೆ ವ್ಯವಹಾರ ಅಂತದ್ದು, ಇವ್ರ ಮುಖಾಂತರ ಅಥವಾ ಇವ್ರ ಸಹಾಯದಿಂದ ಅಥವಾ ಇವರ ಒಂದು ಮುತುವರ್ಜಿ ಅಥವಾ ಒಂದು ಗೈಡೆನ್ಸ್. ಇವಾಗ ಸ್ಟಾಕ್ ಬ್ರೋಕರ್, ನನ್ನ ಒಂದು ಸ್ಟಾಕ್ ಬ್ರೋಕರ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಅನಲಿಸ್ಟ್ ಅಂತ ಹೈರ್ ಮಾಡ್ಕೊಬೋದು ಕಂಪ್ನಿಯವರು. ಸ್ಟಾಕ್ ಅನಲಿಸ್ಟ್ ಒಂದ್ಸಲ ಜನ ಎಲ್ಲ ಸಿಗ್ತಾರೆ. ಸೊ ಅವರೆಲ್ಲ ಒಂದಿಷ್ಟು ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು ಏನೋ ಒಂದು ಮಾಡಿಕೊಂಡು ಅಲ್ಲೆಲ್ಲ ಟಿಪ್ಸ್ ಕೊಡ್ತಾ ಇರ್ತಾರೆ. ಜನರಲ್ಲಾಗಿ ಆ ಟಿಪ್ಸ್ನ ಫಾಲೋ ಮಾಡಬಾರ್ದು. ಇವೊಂದು ಅವರು ಸೇಬಿ ಸರ್ಟಿಫೈಡ್ ಅಂತ ಏನೋ ಇದ್ರು, ಅವರೆಲ್ಲ ಇವಾಗ ನೋಡಿ ಬೇಕಿದ್ರೆ ಸುಮಾರು ಲಿಕ್ವಿಡ್ ಅಂತ ಇದೆ, ಯೂನಿವೆಸ್ಟ್ ಅಂತ ಇದೆ, ಸುಮಾರು ಅಥವಾ ಸ್ಮಾಲ್ ಕೇಸಸ್ ಅಂತ ಒಂದಿಷ್ಟು. ಇವನ್ ಅವ್ರ ಮುಖಾಂತರ ಒಂದಿಷ್ಟು ಹೂಡಿಕೆ ಮಾಡಿದ್ರೆ ಅವರು ಏನೋ ಅನಾಲಿಸಿಸ್ ಮಾಡಿ ಫಿಕ್ಸಡ್ ಇನ್ಕಮ್ ಏನು ಬರುವಂಥದ್ದು ಅದನ್ನ ಮಾಡಿರ್ತಾರೆ. ಒಂದು 30%, 35%, ಅದಕ್ಕಿಂತ ಜಾಸ್ತಿ ನೀವು ದುಡಿಬೋದು. ಸೊ ಆದಷ್ಟು ಇವರು ಅವಾಯ್ಡ್ ಮಾಡಿ, ಸ್ಟಾಕ್ ಬ್ರೋಕರ್ಸ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳು ಯಾರೋ ಒಂದಿಷ್ಟು ಮಾಡೋದು. ಅದಲ್ಲದೆ ಇವ್ರ ಮುಖಾಂತರ ಇನ್ನೊಂದು ಹೆಲ್ಪ್ ಆಗುತ್ತೆ. ಈಗ ಈ ಮ್ಯೂಚುವಲ್ ಫಂಡ್ ಅಥವಾ ಒಂದು ಬಿಗ್ ಇನ್ಸ್ಟಿಟ್ಯೂಟ್ಸ್ ಅಥವಾ ಒಂದು ಫಾರಿನ್ ಇನ್ವೆಸ್ಟರ್ಸ್ ಅಂತ ಏನಿರ್ತಾರೆ, ಅವರು ಈ ಬೂಸ್ಟ್ ಮಾಡಬೇಕು ಮಾರ್ಕೆಟ್ನ. ಇವಾಗ ನಾರ್ಮಲಿ ಒಂದು 5-6 ಲಕ್ಷ ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಶೇರ್ ಮಾರ್ಕೆಟಲ್ಲಿ. ಅವರು ಎಷ್ಟು ಖರೀದಿ ಮಾಡ್ಬೋದು? ಎಕ್ಸಾಂಪಲ್, ನನ್ನ ಹತ್ರ 1 ಲಕ್ಷ ಇದ್ರೆ ಬರೀ ಒಂದು 10,000ಕ್ಕೆ ಮಾತ್ರ ಒಂದು ಪರ್ಟಿಕ್ಯುಲರ್ ಟಾಟಾ ಸ್ಟೀಲ್ ಅನ್ನೋದು ಏನೋ ಒಂದು ಖರೀದಿ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. 10,000ದಲ್ಲಿ ಏನಾಗುತ್ತೆ? ದೊಡ್ಡದೇನೂ ಆಗಲ್ಲ. ಮಾರ್ಕೆಟಲ್ಲಿ ಏರಿಕೆ ಯಾವಾಗ ಬರುತ್ತೆ ಅಂದರೆ, ದೊಡ್ಡ ಖರೀದಿದಾರರು, ಇವರು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟರ್ಸ್ ಮೀನ್ಸ್ ಕಂಪ್ನಿಗಳಿರ್ಬೇಕು. 1%, 2% ಆಫ್ ದಟ್ ಎಂಟೈರ್ ಲಾಟ್ ಅಂತ ಹೇಳ್ತಾರೆ. ಅದು ಕೋಟಿಗಟ್ಟಲೆ ಇರುತ್ತೆ ಅದು ವಹಿವಾಟು. ಅವ್ರು 1% ತೊಗೊಂಡ್ಬಿಟ್ರೆ ಒಂದು ಸ್ಟಾಕು ಕರೆಕ್ಟಾಗಿ ನೋಡ್ತಾ ಇರಿ 4ರಿಂದ 10% ಆ ರೀತಿ ಏರ್ತಾ ಹೋಗುತ್ತೆ. ಸೊ ಇವರು ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವನ್ DIA ಕೂಡ, ಒಂದು LIC ಕೂಡ ಒಂದು ಇನ್ವೆಸ್ಟರ್ ಅಂತ ಇಟ್ಕೊಳ್ಳೋಣ. ಮೊನ್ನೆ HDFC ಖರೀದಿ ಮಾಡ್ತು 9.9% HDFC. ಅಲ್ಲಿ ತನಕ ಬೀಳ್ತಾ ಇತ್ತು ಅದು ಆ್ಯಕ್ಚುಲ್ ಆಗಿ HDFC. LIC ಖರೀದಿ ಮಾಡೋ ತನಕ ಅದು ಯಾರು ಏರ್ತಾನೆ ಇರಲಿಲ್ಲ. ಖರೀದಿ ಮಾಡಿದ್ಮೇಲೆ ಆ ಬೀಳೋದು ನಿಂತೋಯ್ತು. ಇವಾಗ ನಿಂತಿದೆ ಅಷ್ಟೇ. ಫಂಡಮೆಂಟಲಿ HDFC ಇನ್ನೂ ಅದೆಲ್ಲ ಇವಾಗ ಡಿಸ್ಕಸ್ ಮಾಡಬಾರ್ದು ಆ್ಯಕ್ಚುಲಿ. ನಿಮಗೆ ಒಂದು ಮನವರಿಕೆ ಆಗಲಿ ಅಂತ ಇದೆಲ್ಲ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಅವ್ರ ಮುಖಾಂತರ ಇದ್ರೆ ಮಾತ್ರ ಈ ಅದರ್ಸ್ ಇಂಟರ್ಮೀಡಿಯೇಟ್ಸ್ ಅಲ್ಲಿ ಇವರು ಕೂಡ ಅವ್ರಿದ್ರೆ ಮಾತ್ರ ಮಾರ್ಕೆಟ್ ನಡೀತಾ ಇರುತ್ತೆ. ನಡೀಯೋದಕ್ಕಿಂತ ಓಡ್ತಾ ಇರುತ್ತೆ. ಇವರೇ ದುಡ್ಡು ತೆಗೆದ್ಬಿಟ್ರೆ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಸೊ ಮಾರ್ಕೆಟ್ ಬುಲ್ಲಿಶ್ ಅಂತ ಹೇಳ್ತಾರೆ. ಬುಲ್ ಮಾರ್ಕೆಟ್, ಬುಲ್ ನೋಡ್ಬೋದು ನೀವು. ಬುಲ್ ಗೂಳಿ ಓಟ ಅಲ್ಲಿ ಕೊಡ್ತಾರೆ. ಗೂಳಿ ಹೆಂಗ್ ಓಡುತ್ತೆ? ತಲೆ ತಗ್ಗಿಸ್ಬಿಟ್ಟು ಕೊಂಬನ ಮೇಲೆತ್ತಿ ಓಡ್ತಾ ಇರುತ್ತೆ. ಅದು ಟ್ರೆಂಡ್ ಇರುತ್ತೆ, ಅದೇ ಮೂವ್ಮೆಂಟ್ ಅಪ್ ಹೋಗೋಕ್ಕೆ ಅದೇ ತರ ಹೋಗುತ್ತೆ ನಿಮ್ಮ ಮಾರ್ಕೆಟ್ ಅಂತ ತೋರಿಸ್ಲಿಕ್ಕೆ ಬುಲ್ ರನ್ ಅಂತ ಹೇಳ್ತಾರೆ ಅದನ್ನ. ಆ ಗೂಳಿ ಓಟ ಇದ್ರೆ ಮಾತ್ರ ನಿಮ್ಗೆ ಆ ಏರಿಕೆ ಕಾಣಿಸೋದು. ಇನ್ನು ಬೇರ್ ಮೂವ್ಮೆಂಟ್ ಅಂತ ಬಂದ್ಬಿಡುತ್ತೆ. ಕರಡಿ ಆಟ ಅಂತ ಹಾಕ್ಬಿಡ್ತಾರೆ. ಪೇಪರ್ ಓದಿರ್ಬೋದು ನೀವು. ಕರಡಿ ಆಟ ಯಾವಾಗ ಬರುತ್ತೆ ಅಂದ್ರೆ, ಈ ದೊಡ್ಡ ಕಂಪ್ನೀಸ್ ಏನೋ ಹೇಳ್ತಾ ಇದ್ನಲ್ಲ, ಅವ್ರು ತೆಗೆದ್ಬಿಡ್ತಾರೆ ದುಡ್ಡನ್ನ. ಇವಾಗ ಮೊನ್ನೆ ಬಜೆಟ್ ದಿವಸ ಸ್ವಲ್ಪ ಆಚೆ ಈಚೆ ಆಯ್ತು. ಇವಾಗ ಸಡನ್ ಆಗಿ ಮಾರ್ಕೆಟ್ ಡೌನ್ ಆಗುತ್ತೆ ಎಲೆಕ್ಷನ್ ಬರೋ ಟೈಮಲ್ಲಿ, ಅಥವಾ ಇವಾಗಿಂದಾನೇ ಸ್ಟಾರ್ಟ್ ಆಗಿದೆ ಆ ಮೂವ್ಮೆಂಟ್. ಚೂರೇ ತೆಗಿಯೋಕೆ ನಮ್ಗೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ 2,000, 3,000 ಪಾಯಿಂಟ್ಸ್ ಎಲ್ಲ ಬಿದ್ದಿದ್ದು ಇದೆ.
ಅವಾಗ ನೀವು ನೋಡ್ಕೊಂಡು ಒಳ್ಳೆ ಸ್ಟಾಕ್ನ ಖರೀದಿ ಮಾಡಬೇಕು. ಸೊ ಒಂದ್ ರೀತಿಲಿ ಯಾವಾಗ್ಲೂ ಗೂಳಿ ಓಟ ಇರಬಾರ್ದು, ಕರಡಿ ಆಟನೂ ಇರಬೇಕು. ಕರಡಿ ಆಟ ಇದ್ರೇನೆ ನಿಮ್ಗೆ ಖರೀದಿ ಮಾಡ್ಲಿಕ್ಕೆ ಒಂದು ಅನುಕೂಲ ಸಿಗೋದು. ಗೂಳಿ ಓಟ ಇದ್ರೆ ಯಾವಾಗ್ಲೂ ದೊಡ್ಡ ದೊಡ್ಡ ಅಮೌಂಟ್ ಕೊಟ್ಟು ದೊಡ್ಡ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಖರೀದಿ ಮಾಡ್ತೀರಾ, ಪ್ರಯೋಜನ ಇಲ್ಲ ಅದು. ಕರಡಿ ಆಟ ಸಹಿತ ಅವಾಗವಾಗಿರ್ಬೇಕು. ಒಂದು ಮಾರ್ಕೆಟ್ ಏರಿದೆ ಒಂಚೂರು ಬೀಳ್ಬೇಕು, ಏರುತ್ತೆ ಬೀಳುತ್ತೆ, ಏರುತ್ತೆ ಬೀಳುತ್ತೆ. ಒಂಥರ ECG ನಮ್ಮ ಹಾರ್ಟ್ ಬೀಟ್ ಹೆಂಗೆ ಏರಿಳ್ತಾ ಕಾಣಿಸುತ್ತೋ ಹಂಗೆ ಮಾರ್ಕೆಟ್ ಅಲ್ಲೂ ಆ ರೀತಿ ಒಂದು ಗೂಳಿ ಓಟ ಕರಡಿ ಆಟ ಇರಬೇಕು. ಆ ಕರಡಿ ಆಟ ಬೇರ್ ಮಾರ್ಕೆಟ್, ಬುಲ್ ಮಾರ್ಕೆಟ್ ಇದನ್ನ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅದು ಅರ್ಥ ಇದ್ರೆ ಮಾತ್ರ ನೀವು ನಿಮ್ಗೆ ಒಂದು ಫೇರ್ ಐಡಿಯಾ, ಒಂದು ಒಂದು ಮನನ ಆಗುತ್ತೆ ನಿಮ್ಗೆ. ಅದು ಇಲ್ಲ ಅಂದ್ರೆ ಒಂದು ಯಾವಾಗ್ಲೂ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ತೆಗಿಬೇಕು, ಈ ಕನ್ಫ್ಯೂಷನ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ತೆಗಿಬೇಕು, ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಅದನ್ನು ಸಹಿತ ಒಂದು ಅನಾಲಿಸಿಸ್ ವೈಸ್ ನಾವು ಮಾಡಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ ಮುಂದೆ. ಸೊ ನಿಮ್ಗೆ ಒಂದು ಸಾಮಾನ್ಯ ಜ್ಞಾನ ಏನ್ ಬರ್ಬೇಕಿತ್ತೋ ಅದನ್ನ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಹಬ್ಸೋದು ಇದೆ, ನ್ಯೂಸ್ ಪೇಪರ್, ಮೀಡಿಯಾ ಇದ್ರೆಲ್ಲ ಬರ್ತಾ ಇರತ್ತೆ, ಇವ್ರದೆಲ್ಲ ನ್ಯೂಸ್. ಅವಾಗ ನೋಡ್ಕೊಂಡು ನಾವು ಖರೀದಿ ಯಾವಾಗ ಮಾಡಬೇಕು, ಸೆಲ್ ಯಾವಾಗ ಮಾಡಬೇಕು ಅದನ್ನ ನೋಡ್ಕೊಂಡು ಮಾಡ್ತೀವಿ. ಇದು ಒಂದು ಮಾರ್ಕೆಟ್ನ ಒಂದು ಫ್ರೇಮ್ ವರ್ಕ್, ಒಂದು ಚೌಕಟ್ಟು. ಮಾರ್ಕೆಟು, ಶೇರ್ ಮಾರ್ಕೆಟು, ಮಾರುಕಟ್ಟೆ ಏನಿದೆ ಈ ರೀತಿಯಾಗಿ ನಡೆಯುತ್ತೆ ಒಂದು ಸಿಂಪಲ್ ಆಗಿ. ಇನ್ನ ನಾವು ಮುಖ್ಯವಾದ ಅಂಶ ಬರುವಂತದ್ದು ಹೇಳದ್ನಲ್ಲ, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ನಿರ್ವಹಣೆ ಮಾಡುತ್ತೆ. ಮುಂಚೆ ಒಂದು ಇವಾಗ ಕಂಪನಿ ಟಾಟಾ ಟೆಕ್ನಾಲಜೀಸ್ ರೀಸೆಂಟ್ ಆಗಿ ಒಂದು ಕಂಪನಿ ಟಾಟಾ ಗ್ರೂಪ್ ಇಂದ 20 ವರ್ಷದ ನಂತರ ಬಂತು ಅಂತ ಎಲ್ಲ ಒಂದು ಪ್ರಚಾರ ಮಾಡಿ ₹500, 475ರಿಂದ ₹500 ಒಂದು ಪ್ರೈಸ್ ರೇಂಜ್. ಈ IPO ಬಂದಾಗ ಒಂದು ಪ್ರೈಸ್ ರೇಂಜ್ ಇಡ್ತಾರೆ, ಮಿನಿಮಮ್ ಬಿಡ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಬಿಡ್ ವ್ಯಾಲ್ಯೂ. 475 ಮಿನಿಮಮ್ ವ್ಯಾಲ್ಯೂ, ₹500 ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆದಷ್ಟು ನೀವು IPO ಅಪ್ಲೈ ಮಾಡಬೇಕಾದ್ರೆ ಒಂದೇ ಲಾಟ್ ಅಪ್ಲೈ ಮಾಡಿ, ಒಂದು ಲಾಟ್ ಅಷ್ಟೇ ಕೊಡ್ಲಿಕ್ಕಾಗೋದು. ಅದು ಎಷ್ಟೇ ಇರಲಿ, ಒಂದು ಲಾಟ್ ₹15,000 ಲಾಟ್ ಇರ್ಬೋದು, ಅಥವಾ ನೀವು ಹೈ ಏನಂತಾರ ಇನ್ವೆಸ್ಟರ್ಸ್ ಏನಾಗಿದ್ದೀರಾ, HNI ರಿಟೈಲ್ ಇನ್ವೆಸ್ಟರ್ಸ್ ಏನಾದ್ರು ಆಗಿದ್ರೆ ಅದು 2 ಲಕ್ಷದಿಂದ 4 ಲಕ್ಷ ತನಕ ತಗೊಂಡೋಗ್ಬೋದು. ಸಾಧಾರಣವಾಗಿ ಸಣ್ಣ ಲಾಟ್ ಅಪ್ಲೈ ಮಾಡಿದ್ರೆ ಬೇಗ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಫುಲ್ 4 ಲಕ್ಷ ಎಲ್ಲ ಹಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ SME ಸೆಕ್ಟರ್ದು ಇವಾಗ ಬರುತ್ತೆ, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ IPOs ಅಂತ. ಅದು ಈ ದೊಡ್ಡ ವ್ಯಾಲ್ಯೂ ಅಲ್ಲ, ಅದ್ರದ್ದೆಲ್ಲ ಒಂದು ಸಾಮಾನ್ಯ. ಈ ಟಾಟಾ ಟೆಕ್ನಾಲಜೀಸ್ ಮಿಡ್ ಕ್ಯಾಪ್ ವ್ಯಾಲ್ಯೂ ಇತ್ತು, ಒಂದು 16,000 ಕೋಟಿ ಏನೋ ಇತ್ತು ಅದು ಆಕ್ಚುಲಿ ವ್ಯಾಲ್ಯೂ, ನಾನು ಸರಿ ಜ್ಞಾಪಕ ಇಲ್ಲ. ಸೊ ಈ SME ಇದೆಲ್ಲ ಒಂದು 500 ಕೋಟಿ 600 ಕೋಟಿ ವಹಿವಾಟದು. ಸೊ ಆದ್ರೆ ಅವರು 1 ಜನದಿಂದ 1,20,000ದಿಂದ 140, 150 ತನಕ ತಗೊಂತಾರೆ, ಅದು ವ್ಯಾಲ್ಯೂಸ್ ಇರುತ್ತೆ. ಸೊ ಆ ರೀತಿ ಒಂದು IPO ಮುಖಾಂತರ, ಈ IPOದಕ್ಕೂ ಒಂದಿಷ್ಟು ನಿಯಮಗಳು ಇರ್ತವೆ, ಹೇಗೆ ಬರಬೇಕು, ಅದ್ರ ಮಾರ್ಕೆಟ್ ಫಂಡಮೆಂಟಲ್ಸ್ ಹೆಂಗಿದೆ, ಲಾಸ್ಟ್ ಗ್ರೋತ್ ಏನೇನಿದೆ, 4-5 ವರ್ಷದ ಗ್ರೋತ್ ರಿಪೋರ್ಟ್ ಎಲ್ಲ ಕೊಡಬೇಕು. ಅದು ಬ್ಯಾಲೆನ್ಸ್ ಶೀಟ್ ಎಲ್ಲ ಕೊಟ್ಟು SEBIಯಿಂದ ಅಪ್ರೂವ್ ಮಾಡಿ ಅದೆಲ್ಲ ಒಂದು ಕ್ಲಿಯರೆನ್ಸ್ ಏನೇನು ಬೇಕೋ ಅದೆಲ್ಲ ಕ್ಲಿಯರೆನ್ಸ್. SEBI ಒಂದು ಆರ್ಗನೈಸೇಷನ್, ಅದ್ರ ಮುಖಾಂತರನೇ ನಮ್ಮ ಎಲ್ಲಾ ಸ್ಟಾಕ್ ವ್ಯವಹಾರ, ಮ್ಯೂಚುವಲ್ ಫಂಡ್ ಇಂದ ಹಿಡಿದು ಎಲ್ಲ ಒಂದು ವ್ಯವಹಾರ ನಡೆಯುತ್ತೆ. SEBI ಅವರು ಏನಾದ್ರೂ ಈ ಕಂಪ್ನಿಲಿ ಏನಾದ್ರು ಗೋಲ್ಮಾಲ್ ಏನಾದ್ರೂ ಕಂಡು ಬಂತು ಅಂದ್ರೆ ಸಡನ್ ಆಗಿ ನಿಲ್ಲಿಸ್ಬಿಡ್ತಾರೆ ವಹಿವಾಟನ್ನ. ಅದಾನಿ ಸಡನ್ ಆಗಿ ಏನೋ ನಿಂತೋಯ್ತು, ಹೈಡನ್ಬರ್ಗ್ ರಿಪೋರ್ಟ್ ಏನೇನೋ ಬಂತು, ಸೊ F&O ಇಂದ ತೆಗೆದ್ಬಿಟ್ರು ಸಡನ್ ಆಗಿ. ಯಾಕಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದ್ದಾಗ ಲಾಭಕ್ಕಿಂತ ನಷ್ಟ ಆಗೋದು ಜಾಸ್ತಿ ಇದೆ ಒಂದು ಕೆಲವು ಜನರಿಗೆ. ಆ ನಷ್ಟ ಆಗ್ಬಾರ್ದು ಅಂತಾನೆ SEBI ಮುಖ್ಯವಾದ ಗುರಿ ಇರುತ್ತೆ. ಹಿಂದೆ REI ಆಗ್ರೋ ಅಂತ ನಾನು ತಗೊಂಡಿದ್ದೆ, ಅದೇನೋ ರೂಲ್ಸ್ ಫಾಲೋ ಆಗಿಲ್ಲ ಅಂತ ಕಿತ್ತಾಕಿದ್ರು. ಆಡ್ ಲ್ಯಾಬ್ಸ್, ರಿಲಯನ್ಸ್ ಮೀಡಿಯಾ ಅಂತ ಆಯ್ತು, ಅನಿಲ್ ಅಂಬಾನಿದು. ಅದರಲ್ಲೂ ಒಂದಿಷ್ಟು ಏನೋ ಗೋಲ್ಮಾಲ್ ಆಯ್ತು ಅಂತ ಡಿಲಿಸ್ಟ್ ಮಾಡ್ಬಿಡ್ತಾರೆ, ಯಾವ ಎಕ್ಸ್ಚೇಂಜ್ ಅಲ್ಲೂ ಸಿಗಲ್ಲ ಅದು ನಿಮ್ಗೆ ಮಾರಾಟ ಮಾಡೋದಕ್ಕೆ. ಸೊ ಆದಷ್ಟು ನೀವು ಲಾಂಗ್ ಟರ್ಮ್ ಬೇಕು ಅಂತ ಏನೋ ಇವತ್ತು IPO ಟಾಟಾ ಟೆಕ್ನಾಲಜೀಸ್ ಹೆಸರು ತಗೊಬಾರ್ದು. ಆದ್ರೂ ಒಂದು ಎಕ್ಸಾಂಪಲ್ಗೆ ಅಂತ ಇಟ್ಕೊಂಡಾಗ ಅಲ್ಲಿ ತಗೊಂಡಿದ್ದೀನಿ ಅಂತ ಇಟ್ಕೊಂಡಲ್ಲ, ಒಂದು 5 ವರ್ಷ ಇಟ್ಕೊಂತೀನಿ, 10 ವರ್ಷ ಇಟ್ಕೊಂತೀನಿ ಅಂತ ಸುಮ್ಮನೆ ಕಣ್ ಮುಚ್ಕೊಂಡು ಕೂತ್ಕೊಂಡೋಗಿರ್ತಾರೆ. LIC ತಗೊಂಡಿದ್ದು ರೀಸೆಂಟ್ ಆಗಿ 900ರಿಂದ 500 ಇತ್ತು, 600 ತನಕ ಬಂದ್ಬಿಡಿತ್ತು. ಈಗೇನೋ ಒಂದು
ದೊಡ್ಡ ದೊಡ್ಡ ಮಾರ್ಕೆಟಿಂದ ಒಂದು 900 ಚಿಲ್ಲರೆಗೆ ಬಂದಿದೆ. ಮತ್ತೆ ಅದು ಯಾವಾಗ ಮತ್ತೆ ಕೆಳಗೆ ಬೀಳುತ್ತೋ ಅದು ದೇವ್ರಿಗೆ ಬಂದು ಗೊತ್ತು. ಅದು ತಿರ್ಗಾ ಫಂಡಮೆಂಟಲ್ಸ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಬೇಕಾಗತ್ತೆ ಅದ್ರ ಬಗ್ಗೆ. ಯಾವಾಗ ಒಂದು ದೊಡ್ಡ ಇನ್ವೆಸ್ಟರ್ ತೆಗೆದುಬಿಡ್ತಾನೆ ದುಡ್ಡು, ದಬ್ಬ ಅಂತ ಬಿದ್ದ್ಬಿಡುತ್ತೆ. ಸೊ ಆದಷ್ಟು ನೀವು ಕ್ವಾರ್ಟರ್ ಟು ಕ್ವಾರ್ಟರ್ ತ್ರೈಮಾಸಿಕ ರಿಪೋರ್ಟ್ ಏನಿದೆ ಕಂಪ್ನಿದು, IPO ಖರೀದಿ ಒಂದೇ ಅಲ್ಲ, ಖರೀದಿ ಆದ್ಮೇಲೂ ಸಹಿತ ಆ ತ್ರೈಮಾಸಿಕ ರಿಪೋರ್ಟ್ ಏನಿದೆ ಆ ಪ್ರತಿ ಸಲ ನೀವು ನೋಡಬೇಕು. ಆ ಗ್ರೋತ್ ಏನಿದೆ ಅದೆಲ್ಲ ಹೆಂಗೆ ತಿಳಿಸ್ತೀನಿ, ಹೆಂಗ್ ನೋಡೋದು ಅದೆಲ್ಲ ಆ ವಿಷಯಗಳು ನೋಡ್ತಾ ಇದ್ರೆ ಸಹಿತ ಮಾತ್ರ ಆ ಕಂಪ್ನಿ ಮಾಡ್ತಾ ಇದೆಯಾ ಇಲ್ವಾ. RVNL ಅಥವಾ ಒಂದು ಐರೇಡಾ ಬಂತು, ಸೇಮ್ ಟಾಟಾ ಟೆಕ್ನಾಲಜೀಸ್ ದಿವಸನೇ ಅದನ್ನು ಬಂದಿದ್ದು. ಐರೇಡಾ 32 ರೂಪಾಯಿ ಇದ್ದಿದ್ದು ಇವತ್ತು ಎಷ್ಟಾಗಿದೆ, 200 ಚಿಲ್ಲರೆ ಹೋಗಿ 196 ರೇಂಜಲ್ಲೇನೋ ಓಡಾಡ್ತಿದೆ. ಸೊ ಏರಿಳ್ತಾ ಇದೆ ಇದರಲ್ಲೂ. RVNL ಇರ್ಬೋದು, ಹೀಗೆ ಒಂದೊಂದು ಹೊಸ ಸ್ಟಾಕ್ ಬರುತ್ತೆ. ಡಾಮ್ಸ್ ಆಕ್ಚುಲಿ ಬೀಳುತ್ತೆ ಅಂತ. ಡಾಮ್ಸ್ ಒಂದು ನೋಡಿರ್ಬೋದು, ಈ ಪೆನ್ ಮ್ಯಾನುಫ್ಯಾಕ್ಚರಿಂಗು, ಬುಕ್, ಪೆನ್ಸಿಲ್ ಈ ಥರ ಮಕ್ಕಳಿಗೆಲ್ಲ ಸಿಗುತ್ತಲ್ಲ, ಡಾಮ್ಸ್ ಇಂಡಸ್ಟ್ರೀಸ್, ಅಪ್ಸರಾ ಪೆನ್ಸಿಲ್ ಎಕ್ಸಾಂಪಲ್. ಅಪ್ಸರಾ ಹಿಂದೂಸ್ತಾನ್ ಕಂಪ್ನಿದು, ಅದ್ರದ್ದೆಲ್ಲ ಡಾಮ್ಸ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದೆ, ಮರ್ತೋಗಿದೆ. ಡಾಮ್ಸ್ ಅಂತಾನೆ ಇದೆ ಕಂಪ್ನಿ ನೇಮು, ಅದರಲ್ಲೇ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್, ಮೇನ್ ಬ್ರ್ಯಾಂಡ್ ಒಂದಿದೆ. ಸೊ ಈ ರೀತಿಯಾಗಿ ಅವ್ರದ್ದೆಲ್ಲ ಬಂದಾಗ ಓಡಲ್ಲ ಅಂದಿದ್ರು, 1400 ರೂಪಾಯಿ ಆಗ್ಬಿಟ್ಟಿದೆ, 700-800 ರೂಪಾಯಿದು. ಸೊ ಯಾವುದೋ ಒಂದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ ಫಂಡಮೆಂಟಲ್ ಏನಿದೆ, ಆ ಟೆಕ್ನಿಕಲ್ಸ್ ಏನಿದೆ, ಅದು ಕಂಪ್ನಿ ಬಗ್ಗೆ, ಆ ಕಂಪ್ನಿ ಚೆನ್ನಾಗಿ ಮಾಡ್ತಿದೆ, ಅದೆಲ್ಲ ನೋಡೋದು ಹೆಂಗೆ, ಅದೆಲ್ಲ ನೋಡ್ಕೊಂಡಿದ್ದಾಗ ಯಾರೇ ಏನೇ ಹೇಳಿದ್ರು ಸುಮ್ಮನೆ ಏರುತ್ತೆ ಬೀಳುತ್ತೆ ಅನ್ನೋದಲ್ಲ, ಇದೆಲ್ಲ ನೋಡ್ಕೊಬೇಕು. ಅದನ್ನ ಮಾಡ್ಕೊಂಡಾಗ ಈ ಸ್ಟಾಕ್ ಚೆನ್ನಾಗಿದೆಯಪ್ಪ ತಗೊಬೋದು ಅಂತ ಇದ್ದಾಗ ಇಟ್ಕೊಬೋದು, ಅಥವಾ ತಗೊಂಡು ಇಟ್ಕೊಬೋದು ವರ್ಷಾನ್ಗಟ್ಲೆ. ಇಲ್ಲ ಅಂದರೆ ನೋಡ್ಬಿಟ್ಟು ಈ ತ್ರೈಮಾಸಿಕದಲ್ಲಿ ಚೆನ್ನಾಗಿ ಮಾಡಲಿಲ್ಲ, ನೆಗೆಟಿವ್ ಹೋಗ್ಬಿಟ್ಟಿದೆ, ಕೊಟ್ಬಿಡಿ ಆವಾಗಲೇ. ನಾನು 1400 ಹೋಗಿತ್ತು, ಅವತ್ತಿನ ದಿವಸನೇ ಕೊಡಿ ಅಂತ ಹೇಳಿದೆ ಟಾಟಾ ಟೆಕ್ನಾಲಜೀಸ್ ತಗೊಂಡಾಗ. ಸುಮಾರು ಜನ ಹಾಗೆ ಇಟ್ಟರು, 1200 ಕೊಟ್ಟರು. ಆಮೇಲೆ ಇವತ್ತು 1100ಗಿಂತ ಕಮ್ಮಿ ಬಂದಿದೆ. 1100 800 ರೂಪಾಯಿ ಬರುತ್ತೆ ಟಾಟಾ ಟೆಕ್ನಾಲಜೀಸು. ಸೊ ಈ ರೀತಿಯಾಗಿ ಒಂದು ಯಾಕೆ ಕಮ್ಮಿ ಕೊಡ್ತೀರಾ, 500 ರೂಪಾಯಿ ತೊಗೊಂಡಿರ್ಬೋದು, 1400 ರೂಪಾಯಿ ಕೊಟ್ಬಿಟ್ಟಿದ್ರೆ ಲಾಭ ಅಲ್ವಾ. ಸುಮ್ಮನೆ ಆಮೇಲೆ ಬೇಕಿದ್ರೆ ಎಂಟ್ರಿ ತಗೊಳ್ಳಿ, ಒಂದು 800 ಬಂದಾಗ ವಾಪಸ್ ಖರೀದಿ ಮಾಡಿ, ಕಮ್ಮಿ ಆದಾಗ ತಗೊಬೇಕು. ಮತ್ತೆ ಅದೇ ಒಳ್ಳೆ ಸ್ಟಾಕ್ ಇದ್ರೆ ಅದನ್ನೇ ತಗೊಬೇಕು. ಇಲ್ಲಾಂದ್ರೆ ಪೇಟಿಎಮ್ಗೆಲ್ಲ ದುಡ್ಡು ಹಾಕ್ಬೇಡಿ. ಆಮೇಲೆ 2000 ರೂಪಾಯಿ ಇತ್ತು, ಇವತ್ತು 400 ರೂಪಾಯಿಗೆ ಸಿಗ್ತಾ ಇದೆ, ತಗೊಂಡ್ಬಿಡೋಣ ಅಂತ ಹಂಗೆಲ್ಲ ಮಾಡಕ್ ದಯವಿಟ್ಟು ಹೋಗ್ಬೇಡಿ. ಎಸ್ ಬ್ಯಾಂಕ್ ಮಾಡಿದ್ದಾರೆ, 650ಕ್ಕೆ ತಗೊಂಡೆಲ್ಲ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವತ್ತಿಂದವರು. ಇವತ್ತು ಎಷ್ಟಿದೆ ಎಸ್ ಬ್ಯಾಂಕ್, ಅದು 3 ರೂಪಾಯಿಗೆಲ್ಲ ಹೋಗಿಯೋ ಚೆನ್ನಾಗಿ ಬರುತ್ತೆ ಆವ್ರೇಜ್ ಮಾಡ್ಕೊಂಡ್ರು ಪಾಪ. 650ಕ್ಕೆ ಒಂದು 2000 ತಗೊಂಡಿದ್ರು, ಇಲ್ಲ ಒಂದು 3 ರೂಪಾಯಿಗೆ ಒಂದು 2 ಲಕ್ಷ ತಗೊಂಡ್ಬಿಟ್ಟಿದಾರ. ಇವಾಗ ಆವ್ರೇಜ್ ಏನ್ ಮಾಡಿದ್ರು, ಆ ಒಂದು 300-400 ಬರೋಕ್ಕೆ 16 ವರ್ಷ ಬೇಕು. ಮತ್ತು ಬರುತ್ತೋ ಇಲ್ವೋ ಅನ್ನೋ ಗೊತ್ತಿಲ್ಲ, ಕನ್ಫರ್ಮೇ ಇಲ್ಲ ಎಸ್ ಬ್ಯಾಂಕ್ ಬಗ್ಗೆ. ಏನೋ ಒಂದು ನಾಳೆ RBI ಏನೋ ರೂಲ್ ತಂದ್ಬಿಟ್ಟು ತೆಗೆದ್ಬಿಟ್ರು, ಏನ್ ಮಾಡ್ತೀರಾ. ಅದಕ್ಕೆ ವರ್ಷಾನ್ಗಟ್ಲೆ ಇಟ್ಕೊಂಬೇಡಿ ಯಾವುದೇ ಒಂದು ಸ್ಟಾಕ್ನ. ಅದು ಟಾಟಾ ಕಂಪ್ನಿದಿರ್ಲಿ ಅಥವಾ ಇನ್ನೊಂದಿರ್ಲಿ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಸೇಲ್ಸ್ ಹೆಂಗಾಗ್ತಿದೆ, ತ್ರೈಮಾಸಿಕ ಏನು ರಿಪೋರ್ಟ್ ಇದೆ ಅದೆಲ್ಲ ನೀವು ಫಾಲೋ ಮಾಡಿದ್ರೆ, ಅಥವಾ ಇನ್ನು ಯಾರೋ ಒಂದು ದೊಡ್ಡ ಪ್ಲೇಯರ್ ದುಡ್ಡು ಹಾಕ್ತಾ ಇದ್ದಾನೆ ಅದ್ರ ಮೇಲೆ ಅಂದ್ರೆ ಕಣ್ಮುಚ್ಕೊಂಡಿದ್ಬಿಡಿ. ಏನೂ ಇಲ್ಲ ತೆಗಿತಾ ಇದ್ದಾರೆ, ನೀವು ತೆಗೆದ್ಬಿಡಿ. ಬೇರೆಯವ್ರು ತೆಗಿತಾ ಇದ್ದಾರೆ, ನಾನು ಯಾಕೆ ತೆಗಿಬೇಕು ಅಂತ ಮೊಂಡತನ ಮಾಡೋರು ಇದ್ದಾರೆ, ಅದೆಲ್ಲ ಮಾಡಕ್ ಹೋಗ್ಬಿಡಿ. ದೊಡ್ಡವರೇ ತೆಗೆದ್ಮೇಲೆ ನಿಮ್ದೇನ್ರಿ, ತೆಗೆದ್ಬಿಡ್ರಿ. ನೀವು ಸಣ್ಣವರು, ನೀವು ಇರುವೆ ಆಕ್ಚುಲಿ ದೊಡ್ಡ ಶಾರ್ಕ್ಗಳು, ಮುಂಚೆ ದೊಡ್ಡ ತಿಮಿಂಗಳು ಅವರೆಲ್ಲ ದೊಡ್ಡ ಇನ್ಸ್ಟಿಟ್ಯೂಟ್ನವರು, ಅವರೆಲ್ಲ ಬುದ್ಧಿವಂತರು ತೆಗೆದ್ಬಿಡ್ತಾರೆ. ರೀಸೆಂಟ್ ಆಗಿ ಎಸ್ ಬ್ಯಾಂಕ್ದೆಲ್ಲ SBI ಹಾಕಿದ ದುಡ್ಡು ತೆಗೆದ್ಬಿಡ್ತಾ ಇದಾರೆ. ನಮ್ಗೆ ಜನಕ್ಕೆ ಗೊತ್ತೇ ಆಗಿಲ್ಲ ಅದೆಲ್ಲ, ಆದ್ರೂ ಇನ್ವೆಸ್ಟ್ ಮಾಡ್ತಾರೆ. 25-40 ಆಗುತ್ತಂತೆ, 100 ಆಗುತ್ತಂತೆ. ಆಗಲ್ಲ ಅಂತಿಲ್ಲ, ಯಾವಾಗ ಆಗುತ್ತೆ, 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಯಾರಿಗೆ ಗೊತ್ತು. ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ, 2-3 ತ್ರೈಮಾಸಿಕ ನೋಡ್ರಿ. ಇವಾಗೇನೋ ಮೊನ್ನೆ ಏನೋ ಪ್ರಾಫಿಟ್ ಬಂತು, ಸ್ಟಿಲ್ ಅದು ನೆಗೆಟಿವೇ. ಅದು ನೀವು ಟೆಕ್ನಿಕಲ್ ನೋಡ್ಬಿಟ್ರೆ ಅದು ಗ್ರಾಫ್ ರೀಚೇ ಆಗಲ್ಲ 16 ವರ್ಷ. ಸೊ ಅದಕ್ಕೆ ಕಂಪ್ನಿ IPO ಬಂದಾಗ ಖರೀದಿ ಮಾಡಬೇಕು, ಅದೆಲ್ಲ ಖರೀದಿ ಮಾಡಿದ್ದನ್ನು ಕೊಟ್ಬಿಡ್ಬೇಕು ನೋಡ್ಕೊಂಡು. ಇನ್ವೆಸ್ಟರ್ ಇಲ್ಲಿ ಮಾಡಿ ಕೊಟ್ಬಿಡೋದು. ಡೈರೆಕ್ಟ್ ಆಗಿ ನಾವು ಯಾವುದೇ ಒಂದು ಕಂಪ್ನಿಗೆ ಹೋಗಿ ಟಾಟಾ ಟೆಕ್ನಾಲಜೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮುಂಬೈ ಆಫೀಸ್ಗೆ ಹೋಗ್ಬಿಟ್ಟು ನನಗೆ ಶೇರ್ ಕೊಡಿ ಅಂತ ಅವ್ರನ್ನ ಕೇಳೋಕ್ಕಾಗಲ್ಲ. ಥ್ರೂ
ನಾನೇನು ಡಿಮ್ಯಾಟ್ ಅಂತ ಹೇಳಿದ್ನಲ್ಲ, ಆ ಬ್ರೋಕರ್ ಮುಖಾಂತರನೇ ಮಾರ್ಕೆಟಲ್ಲಿ NSE ಮಾರ್ಕೆಟಲ್ಲಿ ಖರೀದಿ ಮಾಡುವಂಥದ್ದು ಅಥವಾ BSE ಮಾರ್ಕೆಟಲ್ಲಿ ಖರೀದಿ ಮಾಡುವಂಥದ್ದು. ಸೊ ಇವತ್ತೇನೋ ಹೇಳಿದೆ, ಒಂದು ಇಲ್ಲಿ ಖರೀದಿ ಮಾಡಿದ್ದಾರೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ NSE ಅನ್ನೋದು ಸ್ಟಾಕ್ ಎಕ್ಸ್ಚೇಂಜು. ಸೊ ಅಲ್ಲಿ ಟಾಟಾ ಟೆಕ್ನಾಲಜೀಸ್ ಎಕ್ಸಾಂಪಲ್ನ ಕಂಟಿನ್ಯೂ ಮಾಡ್ತೀನಿ. 1400 ರೂಪಾಯಿ ಇದೆ, 1400 ಕೊಟ್ಬಿಟ್ಟಿದ್ದೀರಾ. 1450ಕ್ಕೆ ಅವನ ಪರ್ಚೇಸ್ ಮಾಡ್ತೀನಿ ಅಂತ ಬಂದಿರ್ತಾನೆ, ಅಥವಾ 1400ಕ್ಕೆ ಖರೀದಿ ಮಾಡ್ದ ಅಂತ ಇಟ್ಕೊಳ್ಳಿ. ಅವನು ಏರ್ಬೇಕು, ಒಂಚೂರು ಚೂರು ಏರಿರುತ್ತೆ. ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಇಲ್ಲ ನಾನು 1400 ಕೊಡೋಕ್ಕಾಗಲ್ಲ, 1350 ಅಷ್ಟೇ ಕೊಡೋಕ್ಕಾಗೋದು. ಅವಾಗ ಏನಾಗುತ್ತೆ, 50 ರೂಪಾಯಿ ಕಮ್ಮಿ ಕೇಳ್ತಿದಾರ, ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಾರೆ ಎಷ್ಟೊಂದು ಜನ. ನಿಮ್ಗೆ ಗೊತ್ತಾಗಲ್ಲ ಯಾರು ಎಷ್ಟು ಚೆನ್ನಾಗಿ ಏನು ಕೇಳ್ತಿದಾರೆ. ಅದೆಲ್ಲ ನೀವು ಇದನ್ನ ನೋಡಿದ್ರೆ, ಬಿಟ್ಸ್ಗಳು ಏನೇನಿದೆ ನೋಡಿದ್ರೆ ಗೊತ್ತಾಗುತ್ತೆ. ಓಪನ್ ಮಾಡಬೇಕು, ಅದು ನಿಮ್ಮ ಆ್ಯಪಲ್ಲಿ ಗೊತ್ತಾಗುತ್ತೆ. ಪ್ರೈಸ್ಗಳು ಅದು ಹೆಂಗೆ ಕಮ್ಮಿ ಆಗುತ್ತೆ, ಮೇಲೋಗುತ್ತಾ ನಿಮ್ಗೆ ಗೊತ್ತಾಗುತ್ತೆ. ನಂಬರ್ ಆಫ್ ಬಯರ್ಸ್ ಜಾಸ್ತಿ ಇದ್ದಾರೆ, ನಂಬರ್ ಆಫ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಬಯರ್ಸ್ ಜಾಸ್ತಿ ಬಂತು ಅಂದರೆ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ, ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ ಅಂದರೆ ಸ್ಟಾಕ್ ಖಂಡಿತವಾಗ್ಲೂ ಕೆಳಗೆ ಹೋಗುತ್ತೆ. ರೀಸೆಂಟ್ Paytm ದಿವಸ 20% ನೆಗೆಟಿವ್ ಹೋಗ್ತಾ ಇದೆ. ದಿವಸ ಹೋಗೋಕ್ಕೆ ಕಾರಣ ಏನು? ದಿವಸ ಎಲ್ಲರೂ 20% ಸೆಲ್ ಮಾಡಿಬಿಟ್ಟಿದ್ದಾರ ಅಂತ ಅನ್ಸ್ಕೆ ಬರುತ್ತೆ ನಿಮಗೆ. ಈ ಸರ್ಕ್ಯೂಟ್ ಹಾಕೋದು ಅಂತ ಬರುತ್ತೆ, ಇದು +5% -5% ಅಂತ ಒಂದು ಕಡೆ ಇರುತ್ತೆ, ಇಲ್ಲಾಂದ್ರೆ 10%, ಇಲ್ಲಾಂದ್ರೆ 20% ಸೆಗ್ಮೆಂಟ್. ಅದು ವ್ಯಾಲ್ಯೂಸ್ ಮೇಲೆ ಡಿಪೆಂಡ್. ಅದು ಟೋಟಲ್ ಸ್ಟಾಕ್ದೇನಿದೆ Paytmದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದ್ದಾಗ ಒಂದು ಇಷ್ಟು 1000 ಕೋಟಿಗೆ ಇಷ್ಟು ಪರ್ಸೆಂಟ್, ಇಷ್ಟು ಕಮ್ಮಿ ಆದಮೇಲೆ 10%, ಇನ್ನೂ ಕಡಿಮೆ ಆದಮೇಲೆ 5% ಅಂತ ಈ ಥರ ರಿಡ್ಯೂಸ್ ಆಗುತ್ತೆ. ಹಾಗೆ ಪ್ಲಸ್ ಸೈಡಲ್ಲೂ ಕೂಡ ಏರಿಕೆ ಆದಾಗ ಹಂಗೆ ಹೋಗುತ್ತೆ. ಸೊ ಇಲ್ಲಿ 20% ಡೈಲಿ ಬೀಳ್ತಾ ಇದೆಯಪ್ಪ. ಯಾಕೆ ಬೀಳ್ತಾ ಇದೆ ಅಂದರೆ RBI ಒಂದು ರೂಲ್ ಮಾಡ್ತು. ಈ ಬ್ಯಾಂಕಿಂಗಲ್ಲಿ ಏನೇನು ಇದಿದೆ ಅದು ಯಾವುದೋ ಒಂದು ರೂಲ್ನ ಫಾಲೋ ಮಾಡ್ತಾ ಇಲ್ಲ Paytm. ಅದಕ್ಕೆ ಫೆಬ್ರವರಿ 29ಕ್ಕೆ ಕ್ಲೋಸ್ ಮಾಡು ನಿನ್ನ ಆಪರೇಷನ್ನ ಅಂತ. ಸೊ ಇಲ್ಲಿ ಬೈಯರ್ಸ್ ಬಂದಿಲ್ಲ, ಈಗ ಸೆಲ್ಲರ್ಸ್ ಇರ್ಬೋದು. ಕೊಟ್ಬಿಡೋಣ ಇವತ್ತು, ಆದಷ್ಟು ಒಂದು 900 ರೂಪಾಯಿ ಸಿಕ್ಬಿಟ್ರೆ ಸಾಕಪ್ಪ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಹಾಕಿರ್ತೀರ ಕಾಯ್ಕೊಂಡು. ಬಟ್ ಮಾರ್ಕೆಟ್ ಓಪನ್ ಆಗ್ತಿದೆ, ಟಕ್ ಅಂತ 20% ಬಿದ್ದೋಯ್ತು. ಯಾಕಂದ್ರೆ ಬೈಯರ್ಸೇ ಬಂದಿಲ್ಲ ಅಲ್ಲಿ. ನಾಳೆನೂ ನೋಡೋಣ ಅಂತ ಹಿಂಗೆ ಇಟ್ಟಿರ್ತೀರಾ, ತಿರ್ಗಾ 20% ಬಿದ್ದೋಯ್ತು. ಸೊ ಇದು ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂದ್ರೆ ಒಬ್ಬ ಬೈಯರ್ಸ್ ಬರಬೇಕು. ಬೈಯರ್ಸ್ ಬಂದ್ರೆ ಅದು ಯಾವ ಬೈಯರ್ಸ್, ಎಷ್ಟು ದೊಡ್ಡ ಬೈಯರ್ಸ್. ಈ HDFCಗೆ LIC ಏನ್ ಬಂತು, 9.9% ಆಫ್ ಟೋಟಲ್ ಸ್ಟೇಕ್ಸ್, ಕೋಟ್ಯಾಂತರ ರೂಪಾಯಿ ಲೆಕ್ಕ ನೋಡ್ಬೇಕು ನೀವು, ಅದೆಲ್ಲ ಪೇಪರ್. ಸೊ ನಾನು ಇಲ್ಲೆಲ್ಲ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಓಪನ್ ಮಾಡ್ಬೇಕಾಗತ್ತೆ. ಸೊ ಅದು ಬೈಯರ್ಸ್ ಇದ್ರೆ ಮಾತ್ರ ನಿಮ್ಗೆ ಸೆಲ್ ವ್ಯಾಲ್ಯೂ ಇರುತ್ತೆ, ಇಲ್ಲ ಅಂದ್ರೆ ಡೈಲಿ ಡೌನ್. ಇನ್ ಕೇಸ್ ಡೈಲಿ ಅಪ್ಪರ್ ಸರ್ಕ್ಯೂಟ್ ಪ್ಲಸ್ ಸೈಡ್ ಹೋಗ್ತಿದೆ ಅಂತ ಹೇಳ್ಕೊಳ್ಳೋಣ, ಬೈಯರ್ಸ್ ಇದ್ದಾರೆ ಇಲ್ಲಿ ಬಟ್ ಸೆಲ್ಲರ್ಸ್ ಇಲ್ಲ. ಎಕ್ಸಾಂಪಲ್ ಊರ್ಜಾ ಗ್ಲೋಬಲ್ ಅಂತ. ಊರ್ಜಾ ಗ್ಲೋಬಲ್ ದಿವಸ 10% ಏರ್ತಾ ಇದೆ. ಕಳೆದ ನೀವು 10 ದಿವಸದ ನೋಡ್ಬೋದು, 8-10 ದಿವಸದ್ದು. ಯಾವಾಗ ಮೋದಿ ಅವರು ಅಯೋಧ್ಯದಲ್ಲಿ ಅನೌನ್ಸ್ ಮಾಡಿದ್ರು ಸೋಲಾರ್ ಕೊಡ್ತೀನಿ ಅಂತ ಮನೆಗೂ, ಅವತ್ತಿಂದ ಇದು ಸಣ್ಣ ಒಂದು ಕಂಪ್ನಿ, ಒಂದು ಗೌರ್ಮೆಂಟ್ ಕಂಪ್ನಿನೇ ಆದ್ರೂ ಸಹಿತ ಈ ದಿವಸ 10% ಏರ್ಲಿಕ್ಕೆ ಕಾರಣ ಏನು? ಬಯರ್ಸ್ ಇದ್ದಾರೆ ಆಕ್ಚುಲ್ ಆಗಿ, ಯಾರು ಸೆಲ್ ಮಾಡಕ್ ರೆಡಿ ಇಲ್ಲ. ಇಲ್ಲಿ ಸಣ್ಣ ವ್ಯಕ್ತಿ ಕೂಡ ಸೆಲ್ ಮಾಡಲ್ಲ, ಯಾಕಂದ್ರೆ ದಿವಸ ಇರುತ್ತಲ್ಲ. ಸೊ ನೀವು ಆವತ್ತು ನೋಡ್ಬೇಕು ಬೈಯರ್ಸ್ ಸೆಲ್ಲರ್ಸ್ ಹೆಂಗಿದ್ದಾರೆ ಅಂತ. ಬೈಯರ್ಸ್ ಜಾಸ್ತಿ ಇದ್ದಾಗ ಸ್ಟಾಕ್ ಮೇಲೆ ಹೋಗುತ್ತೆ. ಕೆಟ್ಟ ನ್ಯೂಸ್ ಅದು ಎಕ್ಸಾಂಪಲ್ ಕೊಡ್ತೀನಿ ಯಾವಾಗ ಏನಾಗುತ್ತೆ ಅಂತ. ಸೊ ಇದು ಒಂದು ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ನಿರ್ವಹಣೆ ಹಿಂಗಾಗುತ್ತೆ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಯಾಕೆ ಒಂದು ಏರಿಳಿತ ಕಾಣುತ್ತೆ? ಫಸ್ಟ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಯಾವಾಗ ಕೊಳ್ಳುವವರು ಸೇಲ್ ಮಾಡೋರು ಇರ್ತಾರೋ ಆ ಬ್ಯಾಲೆನ್ಸ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಂಬ್ಯಾಲೆನ್ಸ್ ಆಯ್ತು, ಜಾಸ್ತಿ ಬಯರ್ಸ್, ಡಿಮ್ಯಾಂಡ್ ಜಾಸ್ತಿ ಆಯ್ತು, ಡೌನ್ ಆಯ್ತು. ಸಪ್ಲೈ ಸೆಲ್ಲರ್ಸ್ ಜಾಸ್ತಿ ಆಯ್ತು, ಅಪ್ಪೋ ಆ ಥರ ಏನೋ ವ್ಯವಸ್ಥೆ, ಈ ಥರ ಒಂದು ವ್ಯವಸ್ಥೆ ಇದು. ನೆಕ್ಸ್ಟ್ ಮಾರ್ಕೆಟ್ ಇಂಡಿಕೇಟರ್ಸ್. ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಇಂಡಿಕೇಟರ್ ಎಕ್ಸಾಂಪಲ್ಲು, ಮಾರ್ಕೆಟ್ ಟೋಟಲ್ ಆಗಿ ನಿಫ್ಟಿ ಒಂದು 2% ಬಿತ್ತು ಅಂತ ಇಟ್ಕೊಳ್ಳೋಣ. ಈ ನಿಫ್ಟಿ ಮಾರ್ಕೆಟ್ 50 ಸ್ಟಾಕ್ಸ್ ಇಂದು ಅದು ಬೇರೆ ಬೇರೆ ಮೆಟಲ್ ಇಂಡೆಕ್ಸ್ ಇರ್ಬೋದು,
ಒಂದು FMCG ಇಂಡೆಕ್ಸ್ ಇರ್ಬೋದು. FMCG ಅಂದ್ರೆ ಒಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅಲ್ಲಿ ಸೆಕ್ಟರ್. ಈ NSE ಅಂದ್ರೆ ಏನು ಅದೆಲ್ಲ ಎಕ್ಸಾಂಪ್ ನೋಡ್ತಾ ಇರಿ. ನಾನು ಮೇಲ್ಮೇಲೆ ಎಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಇನ್ ಡೆಪ್ತ್ ನಿಮ್ಗೆ ಖಂಡಿತ ಅರ್ಥ ಆಗಲ್ಲ ಇಷ್ಟೆಲ್ಲ. ಸೊ ನೀವಾಗೆ ಕ್ವಶನ್ ಹಾಕೊಬೇಕು, ಇವ್ರೇನೋ ಹೇಳಿದ್ರಲ್ಲಪ್ಪ ಏನಿದು ಅಂತ ಹುಡುಕ್ಬೇಕು ನೀವು. ಸೊ ಮಾರ್ಕೆಟ್ ಇಂಡಿಕೇಟರ್ ಡೌ ಜೋನ್ಸ್, ನಿನ್ನೆ ರಾತ್ರಿ US ಮಾರ್ಕೆಟ್ ಡೌನ್ ಆಯಿತು. SPI ಇದು ಇಂಡೆಕ್ಸ್ ಏನಿದೆ ಅದಕ್ಕೆ ಡೌನ್ ಆಯಿತು. ಇಲ್ಲಿ ಖಂಡಿತ ಮಾರ್ಕೆಟ್ ಇಂಡಿಯಾದು ಕೂಡ ಡೌನ್ ಆಗುತ್ತೆ ಅಂತ ಒಂದು ತಿಳ್ಕೊಂಬಿಡಿ. SGS ನಿಫ್ಟಿ ಅಂತ ಇತ್ತು, ಇವಾಗ ಜಿಫ್ಟ್ ನಿಫ್ಟಿ ಅಂತ ಆಗಿದೆ. ಸೊ ಸಿಂಗಾಪುರ್ ಬೇಸ್ಡ್ ಮಾರ್ಕೆಟ್ದು ಇಂಡೆಕ್ಸ್ ಬೆಳಿಗ್ಗೆ 8 ಮಾಡೋ ಕೆಲಸ ನೀವು. ಇದು ಡೈಲಿ ಟ್ರೇಡ್ ಮಾಡೋರ್ಗಿದು ಆ್ಯಕ್ಚುಲ್ ಆಗಿ. ನೋಡಿ ನಿಮ್ಮ ಮಾರ್ಕೆಟ್ ಹಿಂದಿನ ದಿವಸದ ಹೆಂಗಿದೆ, ಬೆಳಿಗ್ಗೆದು ಹೆಂಗಿದೆ 8:30 ಸಿಂಗಾಪುರ್ ಮಾರ್ಕೆಟ್ದು SGX. ಮತ್ತೆ 1 ಗಂಟೆಗೆ ಎಷ್ಟಿದೆ UK ಮಾರ್ಕೆಟ್, US ಇದ್ರದ್ದು ಯುರೋಪಿಯನ್ ಮಾರ್ಕೆಟ್ ಓಪನ್ ಆಗುತ್ತಾ, ಆವಾಗ ಎಷ್ಟಿದೆ. ಅದು ಡೈಲಿ ಟ್ರೇಡ್ ಮಾಡೋರಿಗೆ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು. ಸೊ ಇದನ್ನ ನೋಡ್ತಾ ಇರಬೇಕು. ಇನ್ ಕಾನ್ಫಿಡೆಂಟ್ ಇಂಡೆಕ್ಸ್ ಅಥವಾ ಒಂದು ವೋಲಟೈಲ್ ಇಂಡೆಕ್ಸ್ ಅಥವಾ ಫಿಯರ್ ಫ್ಯಾಕ್ಟರ್ಗಳು, ಈ ಥರ ಒಂದು ಏನೋ ಒಂದು, ಅದು ನೀವು VIX ಅಂತ ಇದೆ. ಸೊ ಹೈಯೆಸ್ಟ್ ಕಾನ್ಫಿಡೆನ್ಸ್ ಇದು, ಲೋಯೆಸ್ಟ್ ಇದಾಗುತ್ತೆ ಅಂತ. ಸೊ ಜಾಸ್ತಿ ಇದು ಮಾಡಿದಾಗ, ಅಥವಾ ಒಂದು ಫಿಯರ್ ಫ್ಯಾಕ್ಟರ್ VIX ಜಾಸ್ತಿ ಫಿಯರ್ ಇತ್ತು ಅಂದರೆ ಮಾರ್ಕೆಟ್ ಬಿದ್ದೋಯ್ತು, ಕಮ್ಮಿ ಇತ್ತು ಫಿಯರ್ ಅಂದರೆ ಜಾಸ್ತಿ ಇನ್ವೆಸ್ಟರ್ಸ್ ಇದ್ದಾರೆ ಅಂತ. ಅದು ಒಂದು ಏನೋ ಸಡನ್ ಆಗಿ UK ಮೀನ್ಸ್ ಯುಕ್ರೇನು ರಷ್ಯಾ ವಾರ್, ಚೈನಾ ಪಾಕಿಸ್ತಾನ ಇದು, ಅಥವಾ ಏನೋ ಈ ರೀತಿ ಒಂದೇನೋ ಒಂದು ಬ್ಯಾಡ್ ನ್ಯೂಸ್ ಬಂತಪ್ಪ ಸಡನ್ ಆಗಿ, ಅದರಿಂದ ಒಂದು ಕಾರಣ ಆಗ್ಬೋದು. ಇಲ್ಲಿ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಇದು ಯಾವಾಗ ಆಗುತ್ತೆ, ಫೆಡ್ ಒಂದೇನೋ ಒಂದು US ಗೌರ್ಮೆಂಟ್ದು ಅನೌನ್ಸ್ ಮಾಡ್ತಾ ಇರ್ತಾರೆ, ಏನದು ಬಡ್ಡಿ ರೇಟು ಅಥವಾ ಒಂದು RBIದು ಬಡ್ಡಿ ದರಗಳು. ಇಲ್ಲೂ ಸಹಿತ 50 BPS ಏರ್ತು, 50 BPS ಕಮ್ಮಿ ಆಯಿತು. ಅದು ಯಾವಾಗ ಏನು ಮಾಡ್ತಾರೆ ಅಂದರೆ, ನಮ್ಮ ಹಣದುಬ್ಬರ ಅಥವಾ ಇದು ಡಿಫ್ಲೇಷನ್ ಅಂದರೆ ಉಲ್ಟಾ ಹಣದುಬ್ಬರದ್ದು, ಅದರದ್ದು ಏರಿಳಿತ ಆದಾಗ ಬಡ್ಡಿ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ಅದು ಮಾಡ್ತಾರೆ. ಇಲ್ಲಾಂದರೆ ಯಾವಾಗಲೂ ಒಂದು ಜಾಸ್ತಿ ಸಾಲ ದುಡ್ಡು ಕಟ್ತಾನೆ ಇರ್ತೀವ, ಇಲ್ಲಾಂದರೆ ನಮ್ಮ ದುಡ್ಡಿಗೆ ಬಡ್ಡಿನೇ ಬರಲ್ಲ. ಸೊ ಇದು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಅದು 3 ತಿಂಗಳಿಗೋ 6 ತಿಂಗಳಿಗೋ ಮಾಡ್ತಾ ಇರ್ತಾರೆ, ಸಾಮಾನ್ಯ 3 ತಿಂಗಳಿಗೇನೆ. ಸೊ ಒಂದು ಪಾಲಿಸೀಸ್ ತಂದ್ಬಿಟ್ರು ಗೌರ್ಮೆಂಟ್ ಕಡೆಯಿಂದ. ಸಡನ್ ಆಗಿ ಈ ಸೋಲಾರ್ದು ಏನೋ ಅನೌನ್ಸ್ ಮಾಡ್ಬಿಟ್ರಪ್ಪ, ಎಲ್ಲರೂ ಸೋಲಾರ್ ಮಾರ್ಕೆಟ್ ರಿಲೇಟೆಡ್ ಎಲ್ಲರೂ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದರಲ್ಲೂ ಯಾರು ಬಿಗ್ ಹೀರೋ ಅಂತ ನೀವು ಕಂಡುಹಿಡಿಬೇಕು. ಟಾಟಾ ಪವರ್ ಇದಾನ, ಊರ್ಜಾ ಇದಾನ, ಇನ್ಯಾರ್ಯಾರು, ಬೋರೋಸಿಲ್ ರಿನ್ಯೂವಬಲ್ಸ್ ಅಂತ ಇದೆ, ಅಥವಾ ಏನೇನು. ನೀವು ಸೋಲಾರ್ ಸೆಕ್ಟರ್ ಅಂತ ಹುಡುಕಿದ್ರೆ ಏನೇನು ಕಂಪ್ನಿ ಬರುತ್ತೆ ಅದೆಲ್ಲ ಹುಡುಕಿದ್ರೆ ಸಿಗುತ್ತೆ. ಸಡನ್ ಆಗಿ ನಾಳೆ ದಿವಸ ಎಥೆನಾಲ್ ಬ್ಯಾನ್ ಅಂತ ಹೇಳ್ಬಿಡ್ತಾರೆ, ಅವಾಗ ಸಕ್ಕರೆ ಮಾರ್ಕೆಟಿಂದು ಎಲ್ಲ ಡೌನ್ ಆಗ್ತವೆ ಸ್ಟಾಕ್ಗಳು. ಎಥೆನಾಲ್ ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡೋದು, ಅಥವಾ ಸಡನ್ ಆಗಿ ನಿತಿನ್ ಗಡ್ಕರಿ ಬಂದ್ಬಿಟ್ಟು ಎಲ್ಲ ಪೆಟ್ರೋಲ್ ಬದಲು 10% ಅಡಿಟಿವ್ ಎಥೆನಾಲ್ ಹಾಕಿ ಅಂತ ಹೇಳ್ಬಿಟ್ರು ಅವತ್ತು. ಎಲ್ಲ ಎಥೆನಾಲ್ ಬೆಲೆ ಜಾಸ್ತಿ ಆಗುತ್ತೆ. ಆ ಎಥೆನಾಲ್ ಯಾವುದರಿಂದ ಬರುತ್ತೆ, ಸಕ್ಕರೆಯಿಂದ. ಸಕ್ಕರೆ ಹೆಂಗೆ, ಮೊಲಾಸಿಸ್ಸು ಅದೆಲ್ಲ ಗೊತ್ತಿರುತ್ತೆ ನಿಮಗೆ. ಆ ಸಕ್ಕರೆ ಕಂಪ್ನಿಗಳಿಗೆ ಲಾಭ, ಆ ಸಕ್ಕರೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡಿ ಅವಾಗ. ಅದು ಏನೋ ಒಂದು ಟೆಕ್ನಾಲಜಿ ಚೇಂಜ್ ಸಡನ್ ಆಗಿ, ಈ AML ಏನೇನೋ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅಥವಾ ಒಂದು EV ಎಲೆಕ್ಟ್ರಿಕಲ್ ವೆಹಿಕಲ್. ಸೊ ಇದು ಒಂದು ಈ ರೀತಿಯ ಒಂದು ವೇರಿಯೇಷನ್ಸ್ಗಳು ಇದು ಈ ಇದ್ದಾಗ ಸ್ಟಾಕ್ ಮಾರ್ಕೆಟಲ್ಲಿ ಏರಿಳ್ತಾ ಇರುತ್ತೆ. ಇನ್ವೆಸ್ಟೋಪೀಡಿಯಾ ಅಂತ ಇಲ್ಲಿ ಅವರಿಂದ ತೊಗೊಂಡಿರೋದು ಇದು. ಈ ವೆಬ್ಸೈಟ್ ಹೋಗಿ, ಇನ್ವೆಸ್ಟೋಪೀಡಿಯಾ ಇಂಗ್ಲೀಷ್ನಲ್ಲಿದೆ, ಅದು ಗೂಗಲ್ ಕ್ರೋಮ್ ಮುಖಾಂತರ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರಾನ್ಸ್ಲೇಟ್ ಆಪ್ಷನ್ ಬರುತ್ತೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈ ಯಾವುದೇ ಇನ್ವೆಸ್ಟ್ಮೆಂಟ್ ಬಗ್ಗೆ A to Z ನಿಮಗೆ ಅರ್ಥ ಆಗ್ಬಿಡುತ್ತೆ ಇನ್ವೆಸ್ಟೋಪೀಡಿಯಾ ವೆಬ್ಸೈಟಲ್ಲಿ. ಇದು ಒಂದು ಇಲ್ಲಿ ತನಕ ಏರಿಳಿತ ಆಯಿತು. ಇನ್ನು ಡಿಮ್ಯಾಟ್ ಖಾತೆ ತೆಗೆಯುವಂಥದ್ದು, ಅದು ನಾರ್ಮಲ್ ಆಗಿ ಪ್ರೋಸೆಸ್ ಇಲ್ಲಿ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನು. ಮುಂಚೆ ಒಂದು ಡೆಪಾಸಿಟ್ರಿ ಪಾರ್ಟಿಸಿಪೆಂಟು ಯಾರ್ಯಾರು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಮುಖ್ಯವಾಗಿ ಇಲ್ಲಿ ಇದು ಎಕ್ಸಾಂಪಲ್ಗಷ್ಟೇ ಇಲ್ಲಿ ಕೊಟ್ಟಿರೋದು. ನಾನು ಪ್ರಿಫರ್ ಮಾಡ್ತಿರೋದು ಝೆರೋದಾ. ಸೊ ಇಲ್ಲಿ ಝೆರೋದಾ ಏಂಜಲ್ ಒನ್ ಮುಖಾಂತರ ಅದು ಏನೋ ಒಂದು ಮಾಡ್ಕೊಳ್ಳಿ.
ಗ್ರೋಕ್ ಸಹಿತ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಒಂದು ರೀಸನ್ಗೆ. ಸೊ ಇಲ್ಲಿ ನೋಡಿದ್ರೆ ನೀವು ಪರ್ಸೆಂಟೇಜು ಔಟ್ ಆಫ್ 100 25 ಜನ ಜೆರಾದಾ ಪ್ರಿಫರ್ ಮಾಡ್ತಾರೆ, 18 ಜನ ಏಂಜಲ್ ಒನ್, ಮಧ್ಯದಲ್ಲಿ ಒಂದು 23 ಜನ. ಸೊ ಟಾಪ್ 3 ಇವರೇ ಈ 3. ಸೊ ಗ್ರೋ ಸಹಿತ ಫ್ರೀನೇ, ಬಟ್ ಗ್ರೋ ಅಲ್ಲಿ ನಾನು ಮೊನ್ನೆ ಕಂಡಂಗೆ ಕೆಲವು IPO ಕಂಡು ಬರಲಿಲ್ಲ. ಸೊ ಏಂಜಲ್ ಒನ್ ಅಲ್ಲಿ ಇತ್ತು, ಇವನ್ ಜೆರಾದಾದಲ್ಲೂ ಇತ್ತು, ಎಲ್ಲ IPO ಡಿಸ್ಪ್ಲೇ ಆಗ್ತಾ ಇತ್ತು. ಗ್ರೋ ಅಲ್ಲಿ ಕಾಣಲೇ ಇಲ್ಲ ಪಾಪ ಎಷ್ಟೊಂದು ಜನಕ್ಕೆ. ಇವಾಗ ನಾನು ನೋಡಿದೆ, ಕನ್ಫರ್ಮ್ ಮಾಡ್ಕೊಂಡೆ. ಸೊ ಹಾಗಾಗಿ ನಾನು ಜೆರಾದ ಒಂದಿಷ್ಟು ಒಳ್ಳೆ ಅಂಶಗಳಿದೆ, ಇನ್ನು ಏಂಜಲ್ ಅಲ್ಲಿ ಒಂದಿಷ್ಟು ಒಳ್ಳೆ ಅಂಶಗಳಿದೆ. ಸೊ ಹಾಗಾಗಿ ನಾನು ಯಾವ್ದು ಬೇಕೋ, ಇದು 2023 ಇದೇ ಒಂದು ಟ್ರೆಂಡ್ ಇದೆ. ಸೊ ಜೆರಾದಾ ಆ್ಯಂಡ್ ಏಂಜಲ್ ಒನ್, ಈ ಎರಡರಲ್ಲಿ ಒಂದಾದರೂ ಇಟ್ಕೊಳ್ಳಿ. ಎರಡು ಇಟ್ಕೊಂಡ್ರೂ ತೊಂದರೆ ಇಲ್ಲ. ಇಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಅಲ್ಲಾದ್ರೂ ಮಾಡಿ. IPO ಹಾಕ್ಬೇಕಾದ್ರೆ ಒಂದರಲ್ಲೇ ಹಾಕಬೇಕು, ಎರಡರಲ್ಲೂ ಹಾಕೋಂಗಿಲ್ಲ. ಅದು ಒಂದು ಗಮನದಲ್ಲಿರಬೇಕು. ಸೊ ಇಲ್ಲಿ ತನಕ ಇದು ಬೇಸಿಕ್ ಏನಿದೆ ಅಂಶಗಳು ಹೇಳಿದ್ದೀನಿ. ಇದರಲ್ಲೂ ಏನಾದರೂ ಸಂದೇಹ ಏನಾದರೂ ಇದ್ದರೆ ಖಂಡಿತವಾಗೂ ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಏನು ಕ್ರಿಯೇಟ್ ಮಾಡಿದ್ದೀನೋ ಅಲ್ಲಿ ನೀವು ಕೇಳ್ಬೋದು. ಅಲ್ಲಿ ಕೇಳಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮುಂದೆ 11ನೇ ತಾರೀಕು ಮೀಟ್ ಆಗೋಣ. ಅಲ್ಲಿ ತನಕ ನೀವು ಬೇಸಿಕ್ಸ್ ಏನೇನಿದೆ ಇದ್ರ ಬಗ್ಗೆ ನಿಮ್ಮ ಒಂದು ನೋಟ್ಸ್ ಸಹಿತ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನೇನೋ ಹೇಳ್ಬಿಟ್ಟಿದೆ, ಅರ್ಥ ಆಯಿತು ಎಲ್ಲ ಅಂತ ತಿಳ್ಕೊಂಬಿಡಿ. ಇಷ್ಟು ಡೆಪ್ತ್ ಇದೆ ಆ್ಯಕ್ಚುಲ್ ಆಗಿ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಡೆಪ್ತ್ ಹೋಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಮಾಡೋದ್ರಿಂದ ಒಂದು ತಿಳ್ಕೊಳ್ಳಿ. ಅಲ್ಲಿ ತನಕ ಶುಭರಾತ್ರಿ ಎಲ್ಲರಿಗೂ. ಧನ್ಯವಾದಗಳು.